ಹಲೋ ಎವ್ರಿವನ್, ಗುಡ್ ಈವ್ನಿಂಗ್. ಸೊ ಅಸೈನ್ಮೆಂಟ್ ಕೊಟ್ಟಿದ್ದೀನಿ ಬರ್ಡೇ ಕ್ಯಾಂಪೇನ್ ಮತ್ತು ವೆಲ್ಕಮ್ ಕ್ಯಾಂಪೇನ್ಗೆ. ಸೊ ಅದಕ್ಕೆ ಏನು ಮಾಡಬೇಕು ದಿನ ಇನ್ನು ಮುಂದೆ, ಸ್ಟಾರ್ಟಿಂಗ್ ಫ್ರಮ್ ಟುಮಾರೋ 4 ಗಂಟೆ ಮುಂಚೆನೇ ಇಮೇಲ್ ಹೋಗಬೇಕು, ನೋ ಮ್ಯಾಟರ್ ವಾಟ್. ಆಯಿತಾ? ಮಿಸ್ ಮಾಡೋಂಗಿಲ್ಲ, ಟ್ರೈ ಮಾಡಿ. ಆಕ್ಯುಪೈಡ್ ಆಗಿದ್ರೆ ಏನು ತೊಂದರೆ ಇಲ್ಲ. ಸೊ ಏನು ಗೊತ್ತಾ, ಏನು ಮಾಡಬೇಕು? ಸೊ ನಾನು ಮಾಡ್ತೀನಿ, ನೀವು ಮಾಡಬೇಕು. ಸೊ ಇವತ್ತು 4 ಗಂಟೆ 7 ನಿಮಿಷ ಆಗ್ಬಿಟ್ಟಿದೆ, ತೊಂದರೆ ಇಲ್ಲ. ಕ್ಲೈಂಟ್ ಹೆಂಗೋ ಹೇಳ್ಕೊಂಡು ಹೇಳಿದ್ರಾಯ್ತು. ಕ್ಲೈಂಟ್ ಫೈಲ್ ಕೊಟ್ಟಿದ್ದಾರಾ ನೋಡ್ಕೊಂಬಿಡೋಣ. ಸೊ ಕ್ಲೈಂಟ್ ಫೈಲ್ ಕೊಟ್ಟಿದ್ರೆ ಫಸ್ಟ್ ಡೆಸ್ಕ್ಟಾಪು SSMC ಮಾರ್ಚ್ 5. ಕ್ಲೈಂಟು ಇವತ್ತಿಗೆ ಫೈಲ್ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ನಾನು ಅದನ್ನು ಸೇಮ್ ಪ್ರೋಸೆಸ್ಸು. ಕ್ಲೈಂಟ್ ಈಗ ಏನು ಕೇಳ್ತಾ ಇದ್ದಾರೆ ಅಂದರೆ, ನೋಡಿ, ಮಂಡೆಯಿಂದ ನಾವು ಇದೇ ರೀತಿ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಸೊ ಆಟೋಮೇಟ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಮಂಡೆಯಿಂದ. ಅದಕ್ಕೆ ಈಗ ನಾವು ಸದ್ಯಕ್ಕೆ ಆಟೋಮೇಷನ್ ಯೋಚನೆ ಮಾಡಬೇಕು ನೆಕ್ಸ್ಟ್ 3 ಡೇಸಲ್ಲಿ. ಸದ್ಯಕ್ಕೆ ಫಸ್ಟು ಮ್ಯಾನುವಲ್ ಇವತ್ತಿನ ಕೆಲಸ ಮುಗಿಸ್ಕೊಡೋಣ. ಏನು ದಿನ ಫೈಲ್ ಕೊಡ್ತಾರೆ, ಇಂಪೋರ್ಟ್ ಮಾಡಬೇಕು, ಡೇಟ್ ರೆಡಿ ಮಾಡಬೇಕು, ಮುಂದಕ್ಕೆ ಹೋಗೋದು. ನಾನು ಇನ್ನೊಂದು ಸತಿ ಏನಕ್ಕೆ ಮಾಡ್ತಾ ಇದ್ದೀನಿ, ಸೊ ದಟ್ ಯು ಫಾಲೋ ದಿಸ್ ಆಸ್ ಅ ಪ್ರಾಕ್ಟಿಸ್. ನೆಕ್ಸ್ಟ್ 3 ದಿನಕ್ಕೆ ಯೂಶಲಿ ದಿನ ಫೈಲ್ ಬರಬೇಕು. ಈಗ ಸದ್ಯಕ್ಕೆ 3 ದಿನಕ್ಕೆ ಫೈಲ್ ರೆಡಿ ಮಾಡ್ಕೊಟ್ಬಿಡ್ತೀನಿ. ಫಸ್ಟು ಇವತ್ತಿನ ಡೇಟ್ ಫೈಲ್ ಬಂದ್ಬಿಟ್ಟಿದೆ. ಫಸ್ಟ್ ಕೆಲಸ, ನಾನು ಡಿಗೆ ಹೋಗಬೇಕು, ಇಂಪೋರ್ಟ್ ಮಾಡಬೇಕು. ಆಯಿತಾ? ಸೊ ಡಿ ಕಸ್ಟಮರ್ಸ್ ಚಂದ್ರ ಇದೆ. ಸೊ ಡೇಟಾ ಅಷ್ಟೇ ಇರುತ್ತೆ, ಡೇಟಾ ಏನು ಚೇಂಜ್ ಆಗಲ್ಲ, 224 ಇರುತ್ತೆ. ರೆಕಾರ್ಡ್ಸಿಗೆ ಬರ್ತೀನಿ, ಇಂಪೋರ್ಟ್ ಮಾಡಿ ವಿತ್ ಆ್ಯಡ್ ಆ್ಯಂಡ್ ಅಪ್ಡೇಟ್. ಸೊ ಬ್ರೌಸು, ಡೆಸ್ಕ್ಟಾಪು, SSMC. ಸೊ ಈ ಫೈಲ್ ಕೊಟ್ಟಿದ್ದಾರೆ, ಇಂಪೋರ್ಟ್ ಮಾಡ್ತೀನಿ. ಅದರಲ್ಲಿ ಏನಿದೆ ಏನಿಲ್ಲ ನಾನು ನೋಡೋಕ್ಕೆ ಹೋಗಲ್ಲ. ಸೊ ಡೈರೆಕ್ಟ್ ಇಂಪೋರ್ಟು, ಆ್ಯಡ್ ಆ್ಯಂಡ್ ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಕ್ಲೈಂಟ್ ಹೇಳಿರೋ ಪ್ರಕಾರ ಇವತ್ತು ಫೈಲ್ ಕೊಟ್ಟಿದ್ದೀನಿ ಅಂದರೆ ನನಗೆ 3D ರಿಫ್ರೆಶ್ ಆಗಬೇಕು. ಸೊ ಇಲ್ಲಿ ಕಂಡೀಷನ್ ಚೇಂಜ್ ಮಾಡಬೇಕು. ದಿನ ಕಂಡೀಷನ್ ಚೇಂಜ್ ಮಾಡ್ತಾ ಇದ್ರೆ ಕ್ಲೈಂಟು, ಇಲ್ಲಪ್ಪ ಈ ರೀತಿ ನೀವು ದಿನ ಮಾಡ್ತಾ ಇದ್ರೆ ಹೆಂಗೆ, ಮಿಸ್ ಮಾಡಿದ್ರೆ ಹೆಂಗೆ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ನಾನು ಆಮೇಲೆ ಹೇಳ್ತೀನಿ. ಈಗ ಕ್ಲೈಂಟ್ ಏನು ಹೇಳಿದ್ದಾರೆ, ಇಂಪೋರ್ಟ್ ಮಾಡ್ಬೋದು. ಇಂಪೋರ್ಟ್ ಮಾಡಿದೆ. ಈಗ ಯಾರಿಗೆ ಇಮೇಲ್ ಕಳಿಸ್ಬೇಕು ನಾವು? ಆಪ್ಟಿನ್ ಡೇಟ್ ನಿನ್ನೆ ಅವರು ಕಳಿಸ್ಬೇಕು. ನಿನ್ನೆ ಡೇಟ್ ಏನು? ಇವತ್ತು 19 ಅಂದರೆ 18ಕ್ಕೆ ನಾನೇ ಮ್ಯಾನ್ಯಲಿ ಚೇಂಜ್ ಮಾಡಬೇಕು. ಕ್ಲೈಂಟು ಇದನ್ನು ಆಟೋಮೇಟ್ ಮಾಡೋಕ್ಕಾಗಲ್ವಾ ಅಂತ ಕೇಳಿದ್ದಾರೆ. ಅದಕ್ಕೂ ಉತ್ತರ ಕೊಡ್ತೀನಿ. ಸೊ ಈಗ ಸದ್ಯಕ್ಕೆ ಮ್ಯಾನ್ಯಲಿ ನಿನ್ನೆ ಡೇಟ್ ತೊಗೋತೀನಿ, ರಿಫ್ರೆಶ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ 2ನೇ ಇಮೇಲ್ ಹೋಗಬೇಕು ಅಂದರೆ ಆಪ್ಟಿನ್ ಡೇಟು 3 ದಿನದ ಹಿಂದೆ ಇರಬೇಕು. ಅದಕ್ಕೆ ವೆಲ್ಕಮ್ D2 ತೊಗೊಂಡಿದ್ದೀನಿ. ಈಗ ನೆನ್ಪಿಟ್ಕೊಳ್ಳಿ, 14 ಜನ ಹೋಗ್ತಾರೆ, ಹೊಸ ಜನ ಮಾತ್ರ ಬರ್ತಾರೆ, ನಿನ್ನೆಯವ್ರು ಮಾತ್ರ. ಸೊ ಇಲ್ಲೇನು ಕೇಳಿದ್ದಾರೆ, 3 ದಿನದ ಹಿಂದೆ. ಸೊ ಇವತ್ತು 19, 1, 2, 3. ಇದನ್ನು ಆಟೋಮೇಟ್ ಮಾಡೋಕ್ಕೆ ಹೇಳಿದ್ದಾರೆ. ದಟ್ ಈಸ್, ಈ ರೀತಿ ನಾವು ಡೇಟ್ ಚೇಂಜ್ ಮಾಡ್ತಾ ಬಂದರೆ ಯಾರು ತಪ್ಪಾಗಿ ಡೇಟ್ ಸೆಲೆಕ್ಟ್ ಮಾಡಿದ್ರೆ ಏನು ಮಾಡೋದು ಅಂತ. ಸೊ ಅದಕ್ಕೆ ಅದನ್ನ ಹಿಂಗೆ ಆಟೋಮೇಟ್ ಮಾಡೋದು ಹೇಳ್ತೀವಿ. ಆ ಸಿನಾರಿಯೋ ಬಂದ್ರೇ ನಿಮ್ಗೆ ಗೊತ್ತಾಗೋದು. ಸೊ ಇವತ್ತು 19, 12ನೇ ತಾರೀಕು ಯಾರ್ಯಾರಿದೆ? 12ನೇ ತಾರೀಕು ನಾನಿದ್ದೀನಿ. 12ನೇ ತಾರೀಕು ನಾನು ಆಪ್ಟಿನ್ ಡೇಟು. ನನಗೆ ಈಗ 3ನೇ ಇಮೇಲ್ ಹೋಗಬೇಕು. ಮೊದಲನೇ ಇಮೇಲ್ ಬಂದಿದೆಯಾ? ಮೊದಲನೇ ಇಮೇಲ್ ಬಂದಿದೆ. ಸೊ ಇಲ್ಲಿ ವಿ ಆರ್ ವೇಟಿಂಗ್ ಫಾರ್ ಸಮ್ ಒನ್ ವಿಚ್ ಇಸ್ ಹ್ಯಾವಿಂಗ್ ಫೈಲ್ಡ್. ನೋಡೋಣ ಡೇಟಾ ಇದೆಯಾ ಇಲ್ವಾ, ಬರುತ್ತಾ ಇಲ್ವಾ, ಆ್ಯಡ್ ಆ್ಯಂಡ್ ಅಪ್ಡೇಟ್. ಸೊ ಓಕೆ, ಇಲ್ಲಿ 16 ಜನ ಬಂದಿದ್ದಾರೆ, ಇಲ್ಲಿ 6 ಜನ ಬಂದಿದ್ದಾರೆ. ಇಲ್ಲಿ ನಂದು ಆಪ್ಟಿನ್ ಡೇಟ್ ಏನಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ, ದೆನ್ ವಿಲ್ ಡಿಸೈಡ್. ಸೊ ಇದು 16 ಜನಕ್ಕೆ ಹೋಗಬೇಕು, ಇದು 6 ಜನಕ್ಕೆ ಹೋಗಬೇಕು. ಓಕೆ, ಫಸ್ಟ್ ನಾನು ಕನ್ಫರ್ಮ್ ಮಾಡ್ಕೊಳ್ಳೋದು ಡೇಟ್ ಕರೆಕ್ಟ್ ಆಗಿದೆಯಾ ಅಂತ. ಆಪ್ಟಿನ್ ಡೇಟ್ ಬಂದು ಮಾರ್ಚ್ 16, 25. ಪರ್ಫೆಕ್ಟ್, ಕರೆಕ್ಟ್ ಆಗಿದೆ. ಸೊ ಇಲ್ಲಿ 16 ಜನ ಬಂದಿದ್ದಾರೆ. 16 ಜನದಲ್ಲಿ ಆಪ್ಟಿನ್ ಡೇಟ್ ಏನಿದೆ? ಸೊ ಓಕೆ, ಮಾರ್ಚ್ 18 ಹಿಂದೆದು ಕರೆಕ್ಟ್ ಆಗಿದೆ. ಆದರೆ ಇಲ್ಲಿಗೆ ಡೇಟ್ ಬಂದಿಲ್ಲ. ಸೊ ಏನಕ್ಕೆ ಬಂದಿಲ್ಲ ಅದನ್ನು ಚೆಕ್ ಮಾಡ್ಕೊಂಬಿಡೋಣ. ನನ್ನ ಬರಬೇಕಿತ್ತು. ಲೆಟ್ ಮೀ ಚೆಕ್. ನಂದು ಆಪ್ಟಿನ್ ಡೇಟ್ ಏನಿದೆ ಅಂತ ಚೆಕ್ ಮಾಡ್ಕೊಂಬಿಡೋಣ. ಡೇಟಾ ಎಕ್ಸ್ಟೆನ್ಷನ್ ಇಲ್ಲಿಂದ ಅಬ್ಸರ್ವ್ ಮಾಡಿ, 200 ರೆಕಾರ್ಡ್ ಮೇಲಿದೆ, ಹುಡ್ಕೋಕ್ಕಾಗಲ್ಲ ಅಲ್ಲಿ. ಸೊ ಮಾರ್ಕೆಟಿಂಗ್ ಕ್ಲೌಡಲ್ಲಿ ಕಸ್ಟಮರ್ಸಿಗೆ ಬಂದು ರೆಕಾರ್ಡ್ಸಿಗೆ ಬರ್ತೀನಿ. ಸೊ 200 ಮಾಡೋಣ. ಓಕೆ, ಮೋಸ್ಟ್ಲಿ ನಂದೊಂದು ರೆಕಾರ್ಡು ಮಿಸ್ ಆಗ್ಬಿಟ್ಟಿದೆ. ಅದು SSMC ಆಪ್ಟಿನ್ ಡೇಟ್ ಇಲ್ಲಿ 13ನೇ ತಾರೀಕಿದೆ, ಹಂಗಾರೆ ನಾಳೆ ಹೋಗುತ್ತೆ. ಓಕೆ, ದಿಸ್ ಇಸ್ ಫೈನ್.
ನಂದು 13 ಇದೆ, ಹಂಗಾದ್ರೆ ನಾಳೆ ಹೋಗ್ಬೇಕು 3ನೇ ಇಮೇಲ್. ಓಕೆನಾ, ಪರ್ಫೆಕ್ಟ್. ಸೊ ಈಗ ಇಮೇಲ್ ಕಳಿಸ್ಬೇಕು. ಇಮೇಲ್ ಕಳಿಸೋ ಪ್ರೋಸೆಸ್ ನಿಮ್ಗೆ ಗೊತ್ತು. ಎಷ್ಟು ಇಮೇಲ್ ಕಳಿಸ್ಬೇಕು ಇವತ್ತು? ನಾನು 3 ಇಮೇಲ್ ಕಳಿಸ್ತೀನಿ, 3 ಕಳಿಸ್ತೀನಿ. ಸರ್ 3ನೇದ್ರಲ್ಲಿ ಡೇಟಾ ಇಲ್ವಲ್ಲ, ಅದು ಒಂದು ಸಿನಾರಿಯೋ ಬರುತ್ತೆ. ಡೇಟಾ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ ನೋಡ್ಕೋಬೇಕು ನಾವು. ಓಕೆನಾ, ಈಗ ಸಿಂಪಲ್ 3 ಇಮೇಲ್ ಕಳಿಸ್ತೀನಿ. ಸೊ ಇದನ್ನ ಅರ್ಜೆಂಟಲ್ಲಿ ಮಾಡಕ್ಕೆ ಹೋಗ್ಬೇಕಾದ್ರೆ ಎರರ್ ಆಗುತ್ತೆ. ಆದಷ್ಟು ಆಟೋಮೇಷನ್ ಮಾಡೋದು, ಏನ್ ದಿನಾ ಮಾಡ್ತಾ ಇರ್ತೀವಿ ಅದನ್ನ ಆಟೋಮೇಷನ್ ಮಾಡೋದನ್ನ ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಸೊ ಯಾರಾದರೂ ಅರ್ಜೆಂಟಲ್ಲಿ ಇದನ್ನ ತಗೊಳ್ಬೋದು, ಇದು ಯಾವುದೋ ಹಿಂಗೆ ಎರಡು ಯಾವ್ದಾದ್ರು ಹಾಕ್ಬಿಟ್ರೆ ಹಿಂಗೆ, ಸೊ ಅದಾಗುತ್ತೆ. ಅದಕ್ಕೋಸ್ಕರ ಇದು ವೆಲ್ಕಮ್ ಇಮೇಲ್ 1 ಇಡೀ ಪಬ್ಲಿಕೇಶನ್ ಲಿಸ್ಟ್ ತಗೋಬೇಕು. ಇದೆಲ್ಲ ಆಟೋಮೇಟ್ ಮಾಡ್ಬೇಕು ನಾವು. ಟ್ರ್ಯಾಕಿಂಗ್ ಫೋಲ್ಡ್ರು, ವೆಲ್ಕಮ್ ಇಮೇಲ್ 1 ಲೆಫ್ಟ್ ಸೈಡ್, ಇದು ವೆಲ್ಕಮ್ ಇಮೇಲ್ 1 ಹೋಯ್ತು. ಓಕೆ, ನೆಕ್ಸ್ಟ್ ವೆಲ್ಕಮ್ ಇಮೇಲ್ 2 ಇದು. ಆ್ಯಂಡ್ ನೆಕ್ಸ್ಟ್ ಡೇಟಾ ಎಕ್ಸ್ಟೆನ್ಷನ್ ವೆಲ್ಕಮ್ ಇಮೇಲ್ 2 6 ಜನಕ್ಕೆ ಹೋಗ್ಬೇಕು. ಈ ಥರ ಮಿಸ್ ಮಾಡ್ಬಿಡ್ತೀವಿ ಅರ್ಜೆಂಟ್ ಮಾಡ್ಬೇಕಾದ್ರೆ, ಆಗುತ್ತೆ, ತೊಂದರೆ ಇಲ್ಲ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಆಟೋಮೇಷನ್ ಇದೆ. ಆದರೆ ಫೋಲ್ಡ್ ಸೆಲೆಕ್ಟ್ ಮಾಡಿಲ್ಲ ಮತ್ತೊಂದು ವೆಲ್ಕಮ್ ಇಮೇಲ್ 2. ಇದು ಅಭ್ಯಾಸ ಆಗ್ಬಿಟ್ರೆ ನಿಮಗೆ ಆಮೇಲೆ ಆಟೋಮೇಷನ್ ಮಾಡ್ತೀವಿ. ಮ್ಯಾನ್ಯುಯಲ್ ವರ್ಕು, ಈಗ ಫಾರ್ ಎಕ್ಸಾಂಪಲ್ ನಾನು ರಜಾ ತೊಗೊಂಡೆ, ನೀವು ರಜಾ ತೊಗೊಂಡ್ರಿ, ಯಾರೋ ರಜಾ ತೊಗೋತಾರೆ ಕೆಲಸದಲ್ಲಿ, ಆಟೋಮೇಷನ್ ಹೆಲ್ಪ್ ಮಾಡೋದೇ ಅಲ್ಲಿ. ವೆಲ್ಕಮ್ ಇಮೇಲ್ 3 ಆ್ಯಂಡ್ ನೆಕ್ಸ್ಟ್ ಡೇಟಾ ಎಕ್ಸ್ಟೆನ್ಷನ್. ಮ್ಯಾನ್ಯುಯಲ್ ವರ್ಕ್ ನಿಮಗೆ ಬೋರ್ ಆದಾಗಲೇ ಆಟೋಮೇಷನ್ ತಲೆಗೆ ಬರೋದು. ಅಯ್ಯೋ ಮ್ಯಾನ್ಯುಯಲ್ ವರ್ಕ್ ದಿನ ಮಾಡಬೇಕಲ್ಲಪ್ಪ ಇದು ಅಂತ ಅನ್ನಿಸ್ಬೇಕು. ಅದಕ್ಕೆ ಈ ವಾರ ಫುಲ್ ಮ್ಯಾನ್ಯುಯಲ್ ಮಾಡಿ. ಮಂಡೇ ಅಷ್ಟರಲ್ಲಿ ಆಟೋಮೇಟ್ ಮಾಡೋಣ. ಮಂಡೇ ಆಗಲ್ಲ, ಯಾಕಂದ್ರೆ ಇವತ್ತೇ ಮಾಡ್ಕೋಬೇಕು, ಅದು ಇವತ್ತಿಂದನೇ ಶುರು ಮಾಡಬೇಕು. 3 ಸೆಂಡ್ ಆಯ್ತು, ಆದರೆ ಯಾರೂ ಇರಲಿಲ್ಲ, ದಟ್ಸ್ ಫೈನ್, ತೊಂದರೆ ಇಲ್ಲ. ಸೊ ಈಗ ಮ್ಯಾನ್ಯುಯಲಿ ಈಗ ಏನು ಸ್ಟೆಪ್, ಈಗ ನೆಕ್ಸ್ಟ್ ಬರ್ಡೇ ಇಮೇಲ್, ಬರ್ಡೇ ಕ್ಯಾಂಪೇನ್ ಹೇಳಿದ್ರೆ, ಇದ್ರೆ ಬರ್ಡೇ ಕ್ಯಾಂಪೇನ್ ಏನಾಗುತ್ತೆ ಅಂದರೆ, ನಮ್ಮ ಹತ್ರ ಡೇಟಾ ಕ್ಲೈಂಟ್ ಹೇಳಿದ್ದಾರೆ ನೀವೇ ಚೇಂಜ್ ಮಾಡ್ಬಿಟ್ಟು ಕಳಿಸಿ ಅಂತ. ಸದ್ಯಕ್ಕೆ ರಿಯಲ್ ವರ್ಲ್ಡಲ್ಲಿ ಹಿಂಗಿರಲ್ಲ, ನಿಜವಾಗ್ಲೂ ರಿಯಲ್ ವರ್ಲ್ಡಲ್ಲಿ ಅವ್ರವ್ರದ್ದೇ ಹೋಗ್ತಾ ಇರಬೇಕಾಗುತ್ತೆ ಅಲ್ವಾ. ಸೊ ಅದಕ್ಕೆ ಡೇಟಾ ಎಕ್ಸ್ಟೆನ್ಷನ್ಗೆ ಬರ್ತೀನಿ, ನಾನೇ ಬರ್ತ್ ಡೇಟ್ನ ಆ್ಯಡ್ ಮಾಡ್ಕೋತೀನಿ. ಸೊ ಎಲ್ಲ ಕಸ್ಟಮರ್ಸ್ ಇಲ್ಲಿಂದನೇ ಇಲ್ಲ, ಇಲ್ಲಿಂದನೇ ಬೇರೆ ಎಲ್ಲ ಡಿ ಬರೋದು, ಇದು ನೆನ್ಪಿಟ್ಕೊಳ್ಳಿ, ಇದೇ ಸೋರ್ಸು, ಇಲ್ಲಿಗೆ ಡೇಟಾ ಬರಬೇಕು. ಸೊ ಆಪ್ಟಿನ್ ಡೇಟ್, ಬರ್ತ್ ಡೇಟ್ ಇಷ್ಟು ಜನ ಕೊಟ್ಟಿದ್ದೀನಿ. ಸೊ ಐ ಹ್ಯಾವ್ ಟು ಗಿವ್ ಸಮ್ ಒನ್ ಹೂ ಇಸ್ ಹ್ಯಾವಿಂಗ್ ಬರ್ಡೇ ಟುಡೇ. ಆಯಿತಾ, ಇವತ್ತು 1 2 3 4 ಜನ ಕಳ್ಸೋಣ. 1 2 3 4. ಸೊ ಬರ್ತ್ ಡೇಟ್ ಏನಾಗಿರ್ಬೇಕು ಅವ್ರದ್ದು? ಬರ್ತ್ ಡೇಟು 03/19 ಇರಬೇಕು, ಯಾವ್ದಾದ್ರು ಇಯರ್ ಇರಲಿ. ಸೊ ಇವತ್ತು 1975 ಕೊಡೋಣ ಅಂತ ಅನ್ಕೊಳ್ಳೋಣ, ಒಂದೇ ಇಯರಲ್ಲಿ ಇದ್ದಾರೆ. ಸೊ ಆ್ಯನಿವರ್ಸರಿ ಆಪ್ರೇಟರ್. ಸೊ ಅಬ್ಸರ್ವ್ ಮಾಡಿ, ನಾನು 2 ಟ್ಯಾಬ್ ಯೂಸ್ ಮಾಡ್ತಲ್ಲ. ಕಾಂಟ್ಯಾಕ್ಟ್ ಬಿಲ್ಡರ್ ಬೇಕು ಅಂದರೆ, ಏನೇ ಎಡಿಟಿಂಗ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಬಿಲ್ಡರ್. ಸರ್ ಕಾಂಟ್ಯಾಕ್ಟ್ ಬಿಲ್ಡರ್ಗೆ ಬರಬೇಕಾ? ಇಮೇಲ್ ಸ್ಟುಡಿಯೋದಲ್ಲಿ ಎಡಿಟ್ ಮಾಡೋಕ್ಕಾಗಲ್ವಾ? ನೋ, ಯು ಕೆನಾಟ್. ಆಮೇಲೆ ಮ್ಯಾನ್ಯುಯಲಿನೇ ರಿಫ್ರೆಶ್ ಮಾಡಬೇಕು. ಸೊ ಮ್ಯಾನ್ಯುಯಲಿನೇ ಮಾಡ್ತಾ ಕೂತ್ಕೊಂಡ್ರೆ, ಈಗ ನಾನು ಮರ್ತ್ಬಿಟ್ಟು ಕಳಿಸಿದ್ರೆ 5 ಜನ ಕೊಡಬಹುದು. ನಾನೇನಾದರೂ ಇದನ್ನ ರಿಫ್ರೆಶ್ ಮಾಡಲಿಲ್ಲ ಅಥವಾ ಕಂಡೀಷನ್ ಕರೆಕ್ಟಾಗಿ ತಗೊಳ್ಳಿಲ್ಲ ಅಂದರೆ ಆ್ಯನಿವರ್ಸರಿ, ಈಗ ನಾನು ಆ್ಯನಿವರ್ಸರಿ ತಗೋಬೇಕಾಗಿರೋದು ಡೇಟ್ ಮತ್ತು ಮಂತ್ ಮಾತ್ರ ಕಂಪೇರ್ ಆಗೋದು, ಕರೆಕ್ಟ್? ಆ್ಯನಿವರ್ಸರಿ ತಗೊಳ್ಳೋದೇ ಅದಕ್ಕೆ. ಯಾಕೆಂದರೆ ಇವತ್ತು ಹುಟ್ಟಿರೋ ಮಗು ಬರ್ಡೇ ಮಾಡೋಕ್ಕಾಗಲ್ಲ ನೀವು. ಆ್ಯನಿವರ್ಸರಿ ತೊಗೊಂಡ್ರೆ ಡೇಟು ಮತ್ತು ಮಂತ್ನ ಕಂಪೇರ್ ಮಾಡುತ್ತೆ, ಇಯರ್ನ ಇಗ್ನೋರ್ ಮಾಡುತ್ತೆ. ಒನ್ ಆಫ್ ದಿ ಫೇವ್ರೆಟ್ ಇಂಟರ್ವ್ಯೂ ಕ್ವಶನ್. ಆ್ಯನಿವರ್ಸರಿ ಏನಕ್ಕೆ ತಗೋಬೇಕು? ನೀವೇನಾದರೂ ಡೇಟ್, ಆಯಿತಾ, ಈ ಡೇಟ್ ಇದೆಯಲ್ಲ, ಇದನ್ನ ನೀವು ಟೆಕ್ಸ್ಟಲ್ಲಿ ಸೇವ್ ಮಾಡ್ಕೊಂಡ್ಬಿಟ್ರಿ ಅಂದ್ಕೊಳ್ಳಿ, ಈ ಥರ ಇಷ್ಟು ಈಸಿಯಾಗಿ ನೀವು ಫಿಲ್ಟರ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಾನು ರಿಲೇಟಿವ್ ಡೇಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಮಾರ್ಚ್ 16 ಓಕೆ. ಇದು ಆಪ್ಟಿನ್ ಡೇಟ್ ಆಯಿತು, ಬರ್ತ್ ಡೇಟ್ ಅಲ್ವಾ? ಬರ್ತ್ ಡೇಟ್ ಏನಪ್ಪ? ಓಕೆ, ಮಾರ್ಚ್ 19 ಇಷ್ಟೇ ಸಾಕು. ಇಯರ್ ಏನಾದರೂ ಇದು 76 72 ಏನೇ ಇದ್ರು ಓಕೆ. ಈಗ ಇವನಿಗೊಂದು ಬರ್ಡೇ ಇಮೇಲ್ ಕಳಿಸ್ತೀವಿ. ಆಸ್ ಯೂಶುವಲ್ ಕಂಟೆಂಟ್ ಹೋಗ್ತೀನಿ, ಬರ್ಡೇ ಇಮೇಲ್ ತಗೋತೀನಿ, ಕಳಿಸ್ತೀನಿ. ಈಗ ಸಿನಾರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ 45 ಮಿನಿಟ್ಸು ಕಂಪ್ಲೀಟ್ಲಿ ನೀವು ನೋಟ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಬರ್ಡೇ ಇಮೇಲ್ ಬೇಕು ನನಗೆ.
ಕ್ಲೈಂಟ್ ಏನ್ ಹೇಳಿದ್ದಾರೆ, ಬರ್ಡೇಗೆ 3 ಇಮೇಲ್ ಹೇಳಿದ್ದಾರೆ. ಬರ್ಡೇಗೆ 3 ಇಮೇಲ್ ಕಳಿಸ್ಬೇಕು, ಏನಿರುತ್ತೆ ಸರ್ 3 ಇಮೇಲು? ಕಂಟೆಂಟ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕಂಟೆಂಟ್ನ ಓದಿ ಅರ್ಥ ಮಾಡ್ಕೋಬೇಕು. ಸೊ ಬರ್ಡೇ ಇಮೇಲು, ಸೊ ಪಬ್ಲಿಕೇಶನ್ ಲಿಸ್ಟಲ್ಲಿ ಪ್ರಮೋಷನ್ಸ್ ತಗೋಬೇಕು, ಇದನ್ನೆಲ್ಲ ಡಾಕ್ಯುಮೆಂಟ್ ಮಾಡಬೇಕು. ಯಾರು ಮಾಡ್ಕೊಡ್ತಾರೆ ಇದನ್ನ? ನಾನು ಮಾಡಬೇಕು, ಇಲ್ಲ TL ಮಾಡಬೇಕು. ಸೊ ಇಲ್ಲಿ ಅದಕ್ಕೆ ಬರ್ಡೇ ಇಮೇಲ್ ಅಂತ. ಇನ್ನೂ 2 ಇಮೇಲ್ ಇದೆ, ಅದೇನು ಅಂತ ಹೇಳ್ತೀನಿ. ಸೊ ಬರ್ಡೇದು ನೆಕ್ಸ್ಟ್ ವೀಕ್ ನೋಡೋಣ. ಸೊ ಎವ್ರಿ ಡೇ 3-4 ಜನನ ಆ್ಯಡ್ ಮಾಡ್ತಾ ಹೋಗ್ಬೇಕು. ಸೊ ಇಷ್ಟು ಜನಕ್ಕೆ ಇಮೇಲ್ ಹೋಯ್ತಾ? ಟ್ರ್ಯಾಕಿಂಗ್ ಸೆನ್ಸ್ಗೆ ಬರೋಣ. ಈಗ ಟ್ರ್ಯಾಕಿಂಗ್ ಅಲ್ಲಿ ಏನಿದೆ, ತುಂಬಾ ಇಮೇಲ್ಸ್ ಬಂದು ಕೂತಿರುತ್ತೆ. ದಟ್ ಇಸ್ ವೇರ್ ವಿ ಹ್ಯಾವ್ ಸಮಥಿಂಗ್ ಟು ಲರ್ನ್. ಇದು ನೆಕ್ಸ್ಟ್ ಇಮೇಲ್ ಕಳಿಸಿದ ಮೇಲೆ ಏನಾಗುತ್ತೆ ಅಂತ. ಸೊ 13ನೇ ತಾರೀಕು ಒಬ್ಬನಿಗೆ ಹೋಗಿದೆ, 14ನೇ ತಾರೀಕು 4 ಜನಕ್ಕೆ ಹೋಗಿದೆ, 15, 16 ಕಳಿಸೇ ಇಲ್ಲ, ತೊಂದರೆ ಇಲ್ಲ. 17, 18, 19 ಓಕೆ ಗುಡ್. ವೆಲ್ಕಮ್ ಇಮೇಲ್ 2 ಎಷ್ಟು ಜನಕ್ಕೆ ಹೋಗಿದೆ ನೋಡೋಣ. 5. ಇಲ್ಲಿ ನೋಡಿ, ಇಲ್ಲಿ 0 ಸೆಂಡ್ಸ್ ಆಗಿದೆ. ಏನಕ್ಕೆ? ನಾನು ನಿನ್ನೆ ಬೇಕು ಅಂತಾನೆ ಕಳಿಸ್ದೆ, ಇರಲಿಲ್ಲ. 6 ಓಕೆ, ಇವತ್ತು 6 ಗುಡ್. ವೆಲ್ಕಮ್ ಇಮೇಲ್ 3 ನೋಡೋಣ. ವೆಲ್ಕಮ್ ಇಮೇಲ್ 3 ಸ್ಟಾರ್ಟ್ ಆಗಕ್ಕೆ ಚಾನ್ಸೇ ಇಲ್ಲ, 7 ದಿನ ಆಗಿರಬೇಕು. ಅಂದರೂ ಇವತ್ತು ನೆನ್ನೆನೂ 0 ಹೋಗಿದೆ, ಇವತ್ತು 0 ಹೋಗಿದೆ. ಇರಲಿಲ್ಲ ಜನ, ಅದಕ್ಕೆ 0 ಆಗಿದೆ. 0 ಆದರೆ ಏನಾಗುತ್ತೆ? ರಿಪೋರ್ಟಿಂಗಲ್ಲಿ ತುಂಬ ಇಶ್ಯೂ ಆಗಿಬಿಡುತ್ತೆ. ಅದು ಮುಂದೊಂದು ದಿನ ನೋಡೋಣ. ಈಗ ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ, 0 ಸೆಂಟ್ಸ್ನ ಅವಾಯ್ಡ್ ಮಾಡಬೇಕು ನಾವು. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಈಗ ನಾವು ಪ್ರಾಜೆಕ್ಟ್ ಮಾಡ್ತೀವಿ. ಸೊ ಫಸ್ಟ್ ಕೆಲಸ, ಎಂಟೈರ್ ವೀಕ್ಗೆ ನಾನು ದಿನ ಕೊಡಬೇಕು. ದಿನ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಮಂಡೇವರೆಗೂ ಕೊಟ್ಬಿಡ್ತೀನಿ ಫೈಲ್. ಸೊ ಇದು 19ಇಂದ 20. ಯಾಕಂದರೆ ಕ್ಲೈಂಟು ಏನು ಹೇಳಿದ್ದಾರೆ ಅಂದರೆ ಮಂಡೆಯಿಂದ ಆಟೋಮೇಷನ್ ಮಾಡಿ ಅಂತ ಹೇಳಿದ್ದಾರೆ. 19 ಇಲ್ಲ, ಕೆಲಸ ಮಾಡೋಣ, ತಪ್ಪಾಗ್ಬಿಡುತ್ತೆ. ಒಂದೊಂದೇ ಎಡಿಟ್ ಮಾಡಬೇಕು. ಸೊ 20ಗೆ ಕ್ಲೈಂಟಿಗೆ ಏನು ಹೇಳಿದ್ದಾರೆ, ಬರ್ಡೇನು ನಾನೇ ಅಪ್ಡೇಟ್ ಮಾಡ್ಕೊಡ್ತೀನಪ್ಪ, ನೀನೇನು ತಲೆ ಕೆಡಿಸ್ಕೊಬೇಡ, ಬರ್ತ್ ಡೇಟು ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಬರ್ತ್ ಡೇಟ್ ಇಲ್ಲಿದೆ. ಸೊ ಎಷ್ಟು ಜನಕ್ಕೆ ಹೋಗಿದೆ? ಲೀಸ್ಟ್ ಬಾದರ್ಡ್. ಬರ್ತ್ ಡೇಟ್ನು ಕ್ಲೈಂಟ್ ಹೇಳಿದ್ದಾರೆ, ಕೊಡ್ತೀನಿ ಫೈಲಲ್ಲೇ, ಯಾರ್ಯಾರು ಬರ್ಡೇ ಮಾಡ್ತಾ ಇದ್ದಾರೆ ಅವ್ರಿಗೆ ಕಳಿಸ್ಬಿಡಿ ಅಂತ. ಇದು ಬೇಡ. ಸೇವ್ ಆಪ್ಟಿನ್ ಡೇಟ್ ಎಲ್ಲಿವರೆಗೂ ಆಗಿದೆಯಪ್ಪ? 18ವರೆಗೂ ಆಗಿದೆ. ಈಗ ನನಗೆ 19 ಬೇಕು. 09/03. ನಾಳೆ ಫೈಲ್ಗೆ ಇವತ್ತಿನ ಡೇಟ್ 19. ಇವತ್ತು ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಕನೆಕ್ಟ್ ಮಾಡಿ ಸ್ಟೋರಿನ. ಸೊ ಇವತ್ತು ಎಷ್ಟು ಜನ ಬಂದರು? 1, 2, 3, 4, 5, 6, 7, 8, 9, 10 ಜನ. ಓಕೆನಾ? ಅದಾದ್ಮೇಲಿಂದ 03 20ಲಿ 3 ಜನ. ಸಂಡೇ 22 ಬರುತ್ತಾ? 23 ಬರುತ್ತೆ. 03 19 ನಾಳೆ ಕೊಡಕ್ಕೆ. ಈ ಥರ ಡೇಟಾ ರಿಯಲ್ ಟೈಮಲ್ಲಿ ಬರುತ್ತೆ. ಈಗ ಸದ್ಯಕ್ಕೆ ರಿಯಲ್ ಟೈಮ್ ಇಲ್ಲದೆ ಇರೋದ್ರಿಂದ ನಾನೇ ಮ್ಯಾನ್ಯಲಿ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇ. 21st ಬರೋ ಫೈಲು ಬರ್ತ್ ಡೇಟ್ ಚೇಂಜ್ ಮಾಡಿಲ್ಲ, ತೊಂದರೆ ಇಲ್ಲ. ಇದು 03/20/2025. 21 ಸೇವ್. ಫೈಲ್ ಕೊಟ್ಬಿಡ್ತೀನಿ, ದಿನ ಒಂದೊಂದನ್ನೇ ಮಾಡ್ತೀನಿ. 21/22
22 ಅಲ್ಲಿ 21 ಡೇಟ್ ಬರುತ್ತೆ. ಈ ರಿಲೇಶನ್ಶಿಪ್ ಅರ್ಥ ಆಗ್ಬೇಕು ನಿಮ್ಗೆ, ಎಸ್ಪೆಷಲಿ ಡೇಟ್. ಫೈಲ್ ನೇಮ್ ಏನಿರುತ್ತೆ, ಡೇಟಾ ಏನಿರುತ್ತೆ. ಸೊ 03/20, 03/21/2025. ಆಯ್ತಾ? 3 ಜನ ಇದ್ದಾರಾ? ಸೊ 22 ಆಯಿತು. ಟ್ವೆಂಟಿ 24 ಇಂದ ಆಟೋಮೇಷನ್ ಕೇಳಿದ್ದಾರೆ. 24 ಆಗಲ್ಲ. 20 ಪ್ರಾಕ್ಟಿಕಲಿ ಹೇಳಬೇಕು ಅಂದ್ರೆ 24 ಇಂದ ಆಗಲ್ಲ ನನಗೆ. 27 ಇಂದ ಮಾಡೋಣ. 27 ವರೆಗೂ ಫೈಲ್ ಬೇಕು. ಸೊ ಸದ್ಯಕ್ಕೆ ಸಂಡೇವರೆಗೂ ಕೊಟ್ಟಿರ್ತೀನಿ. ಸೊ 23 ಆಯ್ತಾ? 23ಗೆ ಡೇಟ್ ರೆಡಿ ಮಾಡ್ಕೋಬೇಕಲ್ಲ, ಡೇಟ್ ರೆಡಿ ಮಾಡ್ಕೊಳ್ಳೋಣ. ಸೊ 03/22/2025 ಸಂಡೇನೂ ಮಾಡಬೇಕು, ಮಿಸ್ಸೇ ಮಾಡೋಂಗಿಲ್ಲ. ಓಕೆ, ಸೊ ರೆಡಿ ಆಯಿತು. ಸೊ ಇಷ್ಟು ಫೈಲ್ ಕೊಟ್ಬಿಡ್ತೀನಿ ನಾನು. ಸೊ ಇಷ್ಟು ರೆಡಿ ಇದೆ. ಸೊ 20, ಇವತ್ತು 19, 20, 21, 22, 23, 23 ಸಂಡೇ. 24ಗೂ ರೆಡಿ ಮಾಡ್ಬಿಡೋಣ. ಯಾಕೆಂದರೆ ಕ್ಲೈಂಟ್ ಹೇಳಬೇಕು, ನಾನು ಆಗಲ್ಲ ಕಣಪ್ಪ, ಟೈಮ್ ತೊಗೋಬೇಕಾಗುತ್ತೆ ಕ್ಲೈಂಟ್ ಹತ್ರ. ಕ್ಲೈಂಟ್ ಹೇಳಿದ ತಕ್ಷಣ ಏನಕ್ಕೆ ನಾವು ಇನ್ನೂ ರೆಡಿ ಮಾಡ್ಕೊಳ್ಳೋದು ತುಂಬ ಇದೆ. ಆಟೋಮೇಷನ್ ಮಾಡಬೇಕು, ರಿಪೋರ್ಟಿಂಗ್ ತಲೆಯಲ್ಲಿ ಇಟ್ಕೋಬೇಕು, ಇದರ ಮೆನಿ ಥಿಂಗ್. ಆಯಿತಾ? 03/23/2025 ಸಂಡೇ ಅಲ್ವಾ? ಸಂಡೇ ಇಬ್ಬರೇ ಒಬ್ಬೊಂದು ರಿಜಿಸ್ಟರ್ ಮಾಡೋಣ. ಸಂಡೇ ಒಬ್ಬನೇ ಇರೋದು. ಸೊ 24ವರೆಗೂ ಫೈಲ್ ರೆಡಿ ಆಯಿತು. ಸೊ 19th ಮುಗಿದಿತ್ತು. ಓಕೆ, ಇದಿಷ್ಟು ನಾನು ಫೈಲ್ದಲ್ಲಿ ಡೇಟಾಲ್ಲಿ ಹಾಕ್ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ, ಸೊ ಡೇಟಾ ರೆಡಿ ಆಯಿತು. ಕ್ಲೈಂಟು ದಿನ ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಈಗ ಫಸ್ಟ್ ಕೆಲಸ ಇಂಪೋರ್ಟ್ ಮಾಡಬೇಕು. ಆದರೆ ರೀಫ್ರೆಶ್ ಮಾಡೋದಕ್ಕೆ ನಾನು ಮ್ಯಾನ್ಯುಯಲಿ ಡೇಟ್ ಚೇಂಜ್ ಮಾಡಲ್ಲ. ಈಗ ಮಾಡ್ತಾ ಇದ್ದೀನಿ, ಅದನ್ನ ಮಾಡಲ್ಲ. ಮತ್ತೇನು ಮಾಡೋದು? ರಿಲೇಟಿವ್ ಡೇಟ್ ಹಾಕ. ರಿಲೇಟಿವ್ ಡೇಟ್ ಅಂದರೆ ಏನು? ಈ ಒಂದರಲ್ಲಿ ಬರೀ ನಿಮ್ಗೆ ಅರ್ಥ ಆಗಲಿ ಅಂತ ಇದೊಂದನ್ನ ಎಡಿಟ್ ಮಾಡಿ ತೋರಿಸ್ತೀನಿ, ಅರ್ಥ ಮಾಡ್ಕೊಳ್ಳಿ. ರಿಲೇಟಿವ್ ಡೇಟ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ರಿಲೇಟಿವ್ ಡೇಟ್ ಹೆಂಗೆ? ಸೊ ರಿಲೇಶನ್ಶಿಪ್ ಹೇಳ್ತೀರಾ, ಕರೆಕ್ಟಾ? ಇವರು ಅಕ್ಕನ ಮಗ ಆಗಬೇಕು, ಇವ್ರ ತಂಗಿ ಗಂಡ ಆಗಬೇಕು, ಈ ಥರ. ರಿಲೇಟಿವ್ ಡೇಟ್ ಅಂದರೆ ಈ ಕನ್ನಡದಲ್ಲಿ ನಾವು ನೆನ್ನೆ ಮೊನ್ನೆ ಅಂತ ಹೇಳ್ತೀವಿ. ನಾನು ನಾಳೆ ನೆನ್ನೆ ಅಂದರೆ ಏನರ್ಥ? ಅದನ್ನ ಇಲ್ಲಿ ಹೆಂಗೆ ಹೇಳ್ತೀವಿ ಅಂದರೆ ಈಸ್ ಈಕ್ವಲ್ ಟು ಟುಡೇ. ಅಕೌಂಟ್ ಟೈಮ್ಸ್ ಅನ್ನು ಸೆಲೆಕ್ಟ್ ಮಾಡಿ ಇದನ್ನ ರಿಲೇಟಿವ್ ಡೇಟ್ ಅಂತ ಹೇಳ್ತೀವಿ. ಇದು ಹೆಂಗ್ ವರ್ಕ್ ಆಗುತ್ತೆ? ಇದು ನೀವೊಂದು 5 ದಿನ ಮಾಡಿದ್ಮೇಲೆ ಅರ್ಥ ಆಗುತ್ತೆ. ರಿಲೇಟಿವ್ ಡೇಟ್ ಇವತ್ತು ಸುಮ್ಮನೆ ಕೊಟ್ರೆ ಇವತ್ತಿನ ಡೇಟಲ್ಲಿ ಯಾರ್ಯಾರು ಇದ್ದಾರೆ? ಯಾರು ಬರಲ್ಲ. ಇವತ್ತೆಷ್ಟು ಡೇಟು? 19ನೇ ತಾರೀಕು. 19ನೇ ತಾರೀಕಲ್ಲಿ ಯಾರ್ಯಾರು ಇದ್ದಾರೆ? ಯಾರು ಇಲ್ಲ, ಬಿಕಾಸ್ ಇನ್ನೂ ಡೇಟಾ ಇಂಪೋರ್ಟ್ ಮಾಡಿಲ್ವಲ್ಲ. ನೋಡಿ, ಈಗ ರಿಲೇಟಿವ್ ಡೇಟ್ ತೊಗೊಳ್ಳೋಣ. ನೆನ್ನೆ ತೊಗೊಳ್ಳೋಣ. ನೆನ್ನೆದು ಹೆಂಗೆ ಸರ್? ನೆನ್ನೆದು ಹೆಂಗೆ ಹೇಳ್ತೀರಾ? ಟುಡೇ -1 ಡೇ. ಇದನ್ನ ರನ್ ಮಾಡಿ. ಟುಡೇ -1 ಡೇ ಅಂದ್ರೆ ಏನು? ಇವತ್ತೆಷ್ಟು? 19. ನೆನ್ನೆ 18ಕ್ಕೆ ಬರ್ತಾರೆ. 18 ಅಂದ್ರೆ ಮಾಮೂಲಿ 16 ಜನ ಬರ್ತಾರೆ. ಅದೇ ರೀತಿ ಎಲ್ಲ ತೋರಿಸ್ತೀನಿ. ಟುಡೇ -3 ಡೇ ಅಂದ್ರೆ 6 ಜನ ಬರಬೇಕು. ನೋಡಿ, ಇದು ಡೇಟಾ ನೋಡ್ಕೊಂಡ್ಬಿಡೋಣ. ಇವತ್ತು ಡೇಟ್ 19, ನೆನ್ನೆ 18. ದಿಸ್ ಇಸ್ ರಿಲೇಟಿವ್ ಡೇಟ್. ನೀವು ಅಕೌಂಟ್ ಟೈಮ್ ಝೋನ್ ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ? ಅದು CST ಟೈಮ್ ಝೋನಲ್ಲಿ ಓಡುತ್ತೆ. ಯಾವ ಟೈಮ್ ಝೋನು? CST. ಸೊ ನಿಮಗೆ ಇಡೀ ಪ್ರಪಂಚದಲ್ಲಿರೋ ಟೈಮ್ ಝೋನ್ ನಿಮ್ಗೆ ಅರ್ಥ ಆಗಲೇಬೇಕು. ಈಗ ಸಿಂಗಪೂರಲ್ಲಿ 3:30, 7 ಗಂಟೆ ಸಂಜೆ. ಆಸ್ಟ್ರೇಲಿಯಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಕನ್ನಿಕಿಂಗ್ ಈಗ ಹೆಚ್ಚು ಕಡಿಮೆ 10 ಗಂಟೆ. US ಅಲ್ಲಿ ಈಗ ಬೆಳಗಿನ ಜಾವ 4 ಗಂಟೆ. ಸೊ ನೀವು ಇದನ್ನೇನಾದ್ರು ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಅಕೌಂಟ್ ಟೈಮ್ ಝೋನ್ ಲೆಕ್ಕದಲ್ಲಿ ಓಡಲ್ಲ ಸಿಂಗಪುರ್. ಬಟ್ ಎಲ್ಲರಿಗೂ ಇವತ್ತು ಎಲ್ಲ ಟೈಮ್ ಝೋನ್ ಇವತ್ತು 19 ಬಂದ್ಬಿಟ್ಟವ್ರೆ, ಹಂಗಾಗಿ ವರ್ಕ್ ಆಗ್ಬಿಡುತ್ತೆ. ಇದು ಸಿಂಗಪುರು ಆಸ್ಟ್ರೇಲಿಯನ್ ಟೈಮ್ ಝೋನಲ್ಲಿ ಇದ್ದಾಗ ನೀವು ಇದನ್ನ ಸೆಲೆಕ್ಟ್ ಮಾಡದೇ ಇದ್ರೆ, ಸೊ ವಿಲ್ ಟ್ರೈ ಟು ಸಿ ಆನ್ ದಟ್ ಒನ್. ಅಕೌಂಟ್ ಟೈಮ್ ಝೋನ್ ಇಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ಎಷ್ಟು ಡೇಟು? 19. ಸೊ ಯಾರು ಹಿಂದೆ ಇದ್ದಾರಾ ಅಂತ ನೋಡೋಣ. ಅಕೌಂಟ್ ಟೈಮ್ ಝೋನ್ ಚೇಂಜ್ ಮಾಡ್ತೀನಿ.
ಇದೊಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗೋದಕ್ಕೆ. ಸೊ ಈಗ ಬಿಸ್ನೆಸ್ ಯೂನಿಟ್ಸಿಗೆ ಬಂದು ಇದು ಅರ್ಥ ಆ ಚೆಕ್ ಬಾಕ್ಸ್ ಅರ್ಥ ಆಗೋದಕ್ಕೆ ಟೈಮ್ ಝೋನ್ ಚೇಂಜ್ ಮಾಡ್ಬೇಕು ನಾನು. ಸೊ ಯಾರಿಗಿನ್ನೂ ಬೆಳಗಿನ ಜಾವ ಆಗಿಲ್ಲ, ಎಲ್ಲರಿಗೂ ಆಗೋಗಿಲ್ಲ ಅನ್ಕೋತೀನಿ. ನೋಡೋಣ, 4 hours ಹಿಂದೆ ಅಲ್ವಾ ಅಕೌಂಟ್ ಟೈಮ್ ಝೋನ್ನ ಯಾರು ಕೊಡೋಣ? ಓಕೆ, ಯಾರಿಗೆ ಗೊತ್ತಾ? CST PST ಟೈಮ್ ಝೋನ್ಗೆ ಹೋಗೋಣ. ಕ್ಯಾನ್ಬರಾ ಮೆಲ್ಬೋರ್ನು ಹಿಂದಕ್ಕೆ ಹೋದ್ರೆ ಕುವೈಟು ಇವೆಲ್ಲ ಪ್ಲಸ್ ಅಲ್ಲಿ ಇದೆ ಅಲ್ವಾ, ನಂಗೆ ಮೈನಸ್ ಅಲ್ಲಿ ಇರೋದು. ಮೈನಸ್ ಅಲ್ಲಿ ಇದೆಯಲ್ಲ. ಲಾಸ್ ಏಂಜಲೀಸ್ ತಗೊಳ್ಳೋಣ, ಪೆಸಿಫಿಕ್ ಟೈಮ್. ಆಯ್ತಾ, ಇವ್ರು ಕೊಟ್ಬಿಟ್ಟು ಪೇ ಮಾಡ್ತೀನಿ. ಅಕೌಂಟ್ ಟೈಮ್ ಝೋನ್ ಚೇಂಜ್ ಆಗಿದೆ ಈಗ. ಪೆಸಿಫಿಕ್ ಟೈಮ್ ಝೋನ್, ಇಫ್ ಐ ಆಮ್ ನಾಟ್ ರಾಂಗ್, ಅವ್ರಿಗೆ ಇನ್ನೂ ಬೆಳಗಿನ ಜಾವ ಆಗಿಲ್ಲ ಅಂದ್ರೆ 18ನೇ ತಾರೀಕಲ್ಲೇ ಇದ್ದಾರೆ. ಓಕೆನಾ? ಈಗ ಅವ್ರಿಗೆ ಇನ್ನೂ 18ನೇ ತಾರೀಕು -1 ಮಾಡಿದ್ರೆ, ಅಕೌಂಟ್ ಟೈಮ್ ಝೋನ್ ಸೆಲೆಕ್ಟ್ ಮಾಡಿದ್ರೆ, ಅಕೌಂಟ್ ಟೈಮ್ ಝೋನ್ ಹೆಂಗ್ ವರ್ಕ್ ಆಗ್ಬೇಕೀಗ ನೋಡೋಣ. ಇಲ್ಲಿ ಏನ್ ಡೇಟಾ ಬರುತ್ತೆ ಅದ್ರ ಮೇಲೆ ರಿಲೇಟಿವ್ ಡೇಟಾ ಅರ್ಥ ಮಾಡ್ಕೊಳ್ಳೋಣ. ಔಟ್ಪುಟ್ ನೋಡ್ಬಿಟ್ಟು ಡಿಸೈಡ್ ಮಾಡೋಣ. ಸೊ ವೆಲ್ಕಮ್ ಇಮೇಲ್ 1. ಆಯ್ತಾ, ಅಕೌಂಟ್ ಟೈಮ್ ಝೋನ್ ಸೆಲೆಕ್ಟ್ ಮಾಡಿದ್ದೀನಿ, ಎಡಿಟ್ ಮಾಡ್ತೀನಿ, ತೋರಿಸ್ತೀನಿ. ಟುಡೇ -1 ಡೇ ಅಕೌಂಟ್ ಟೈಮ್ ಝೋನ್ 7 ರಿಫ್ರೆಶ್ ಮಾಡ್ತೀನಿ. ಇದು ಮ್ಯಾನ್ಯಲಿನೇ ಮಾಡಿ ನೋಡ್ಬೇಕು, ಬಿಕಾಸ್ ಇದು ಫಿಲ್ಟರ್ಡ್ ಮ್ಯಾನ್ಯಲಿನೇ ರಿಫ್ರೆಶ್ ಮಾಡಬೇಕು. ಎಷ್ಟು ಜನ ಬರ್ತಾರೆ ನೋಡಿ ದೆನ್ ವಿಲ್ ಡಿಸೈಡ್. ಆಲ್ಮೋಸ್ಟ್ ಎಲ್ಲರಿಗೂ ಬೆಳಗಿನ ಜಾವ ಆಗ್ಬಿಟ್ಟಿದೆ 12 ಗಂಟೆ. ಆಯ್ತಾ, 16 ಜನನೇ ಇದ್ದಾರೆ. ಓಕೆನಾ? ಸೊ ಅದನ್ನು ಚೇಂಜ್ ಮಾಡಬೇಕು ವಾಪಸ್ ಇಂಡಿಯಾಗೆ. ನಾನು ಮರ್ತ್ಬಿಟ್ರೆ ಹೋಗಿತ್ತು. ಮಾರ್ಚ್ 18 ಓಕೆ. ಸೊ ಸೆಟಪ್ ಹೋಗ್ತೀನಿ, ಅಲ್ಲಿ ಚೇಂಜ್ ಇಟ್ ಬ್ಯಾಕ್. ಇದೊಂಚೂರು ಆಮೇಲೆ ಇನ್ನೊಂದು ದಿನ ಡೀಟೇಲ್ ಆಗಿ. ಈಗ ನನಗೆ 7 ದಿನದಿಂದ ಇರೋದು, 8 ದಿನದಿಂದ ಇರೋದು. 8 ದಿನದಿಂದ ಚಂದ್ರಪ್ರಸಾದ್ ಒಬ್ಬನೇ ಇರೋದು. ಟುಡೇ -8 days ಮಾಡೋಣ. ಟುಡೇ -8 days ಅಂದ್ರೆ 13ನೇ ತಾರೀಕು ಬರುತ್ತೆ. 13 ಇಲ್ಲ 6 days ಮಾಡೋಣ. ಇಲ್ಲಿ ಯಾರು ಬರ್ತಾರೆ ನೋಡೋಣ ಫಸ್ಟ್. ಬಿಸ್ನೆಸ್ ಯೂನಿಟ್ ಇದು ತುಂಬಾ ಇಂಪಾರ್ಟೆಂಟ್. ಟೈಮ್, ನಿಮ್ಮ ಅಕೌಂಟ್ ಟೈಮ್ ಝೋನು ಆ ಚೆಕ್ ಬಾಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೇಟ್ಗೆ. ಎಸ್ಪೆಷಲಿ ಆಸ್ಟ್ರೇಲಿಯಾಲಿರೋರು US ಇಮೇಲ್ ಕಳಿಸ್ಬೇಕು ಅಂದರೆ, US ಅಲ್ಲಿರೋರು ಆಸ್ಟ್ರೇಲಿಯಾಗೆ ಇಮೇಲ್ ಕಳಿಸ್ಬೇಕು ಅಂದರೆ ಅವ್ರ ಅಕೌಂಟು ಇದು ಮ್ಯಾಟ್ರ್ ಆಗುತ್ತೆ. 35:30 ಕನೆಕ್ಟ್ ಮಾಡ್ತಾನೆ ಸದ್ಯಕ್ಕೆ. ಸೊ ಯಾರು ಇಲ್ಲ. ಟುಡೇ -6 days ಮಾಡೋಣ. ಟುಡೇ -6 days ಅಂದ್ರೆ ಏನು ಬರಬೇಕು? ಸಿಂಪಲ್ ಡೇಟ್ ಆ್ಯಡ್ ಮಾಡಿ. ಟುಡೇ -6 days ಅಂದರೆ 13ನೇ ತಾರೀಕು ಬರಬೇಕು. ಸೊ ಇದನ್ನ ನಾವು ಈಗ ಇದನ್ನ ಆಟೋಮೇಟ್ ಮಾಡ್ಬಿಟ್ರೆ ಟುಡೇ -1 ಡೇ ಯಾವಾಗ ಆಟೋಮೇಷನ್ ರನ್ ಆಗುತ್ತೆ ಅವತ್ತಿನ ದಿನ ಅದೇ ಸರ್ವರ್ ಅಲ್ಲಿ ಹೋಗಿ ನೋಡ್ಕೊಳ್ಳುತ್ತೆ, ಅದ್ರ -1 ಮಾಡುತ್ತೆ, ರನ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನ ಕ್ಲೈಂಟ್ ಕೇಳಿದ್ದಾರೆ. ಸೊ ಅದಕ್ಕೆ ಮ್ಯಾನ್ಯಲ್ ವರ್ಕೇನೆ, ಬಟ್ ಡೇಟ್ನ ನಾವು ಸೆಲೆಕ್ಟ್ ಮಾಡಲ್ಲ, ಬರೀ ನಾಳೆಯಿಂದ ರೀಫ್ರೆಶ್ ಮಾಡ್ಬೇಕಷ್ಟೆ. ಇಂಪೋರ್ಟ್ ಮಾಡಿ ರೀಫ್ರೆಶ್ ಮಾಡಿ, ಇದನ್ನ ಚೇಂಜ್ ಮಾಡಬಾರ್ದು. ನಾಳೆಯಿಂದ 13ನೇ ತಾರೀಕು ನಾನು ಒಬ್ಬನೇ ಇರೋದು. ಇಫ್ ಐ ಆಮ್ ನಾಟ್ ರಾಂಗ್ ನಾನು ಒಬ್ಬನೇ ಬರ್ಬೇಕಲ್ಲಿ. ಸೊ ವೆಲ್ಕಮ್ FTE. ಓಕೆ, 3-4 ಜನ ಇದೆ ನೋಡೋಣ. ಬಟ್ ಡೇಟ್ ಕರೆಕ್ಟಾಗಿ ಬಂದಿದೆ ಅಂತ ಚೆಕ್ ಮಾಡ್ಕೊಂಡು 13ನೇ ತಾರೀಕು ಬಂದಿದೆ. ಓಕೆನಾ? ಪರ್ಫೆಕ್ಟ್. ನೀವೇನಾದ್ರೂ ವೆಲ್ಕಮ್ ಇಮೇಲ್ ಕಳ್ಸೋದಕ್ಕೆ ಆನಿವರ್ಸರಿ ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಯೋಚನೆ ಮಾಡಿ, ಎಲ್ಲರೂ ಬಂದ್ಬಿಡ್ತಾರೆ. ಈ ದಿನ ಇವತ್ತು ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ರು ಹೋದ ವರ್ಷ, ಅದ್ರ ಹೋದ ವರ್ಷ ಎಲ್ಲರಿಗೂ ಬಂದ್ಬಿಡುತ್ತೆ. ಟುಡೇ -1 ಡೇ ಆಗ್ತದೆ ಅಥವಾ ಟುಡೇ ಆಗ್ತದೆ. ಸೊ ಟುಡೇ ಪ್ಲಸ್ ಟುಡೇ -3 ಇದು. ಇದನ್ನ ರಿಲೇಟಿವ್ ಡೇಟಲ್ಲಿ ಮಾಡ್ತೀವಿ. ಟುಡೇ ಅಥವಾ ಟುಡೇ ಪ್ಲಸ್ ಇಲ್ಲಿ ಬೇರೆ ಬೇರೆ ಟುಡೇ ವೀಕ್ ಮಂತ್ ಇಯರ್ ಎಲ್ಲ ಇದೆ. ಇದನ್ನೆಲ್ಲ ನಾವು ಯೂಸ್ ಮಾಡಕ್ ಕಲಿಬೇಕು. ದಟ್ ಕಮ್ಸ್ ಬೈ ಲಾಜಿಕಲ್. ಕೆಲವ್ರಿಗೆ ಲಾಜಿಕಲಿ ತುಂಬಾ ಚೆನ್ನಾಗಿ ಯೋಚನೆ ಮಾಡಕ್ ಬರುತ್ತೆ, ಅವ್ರು ಇಲ್ಲಿ ಆಟ ಆಡ್ಕೊಂಡು ಬರ್ತಾರೆ. ಸೊ ಈಗ ಏನ್ ಮಾಡ್ಬೇಕು? ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಈಕ್ವಲ್ ಟುನೇ ಬರಬೇಕು. ಟುಡೇ -1 ಡೇ ಬರಬೇಕು. ಯಾರಿಗೆ? ಫಸ್ಟ್ ಇಮೇಲ್ಗೆ. ಟುಡೇ -3 days ಮಾಡಿದ್ರೆ ಸೆಕೆಂಡ್ ಇಮೇಲ್. ಟುಡೇ -7 days ಮಾಡಿದ್ರೆ ಸೊ ಈಗ 16 ಜನ ಬರ್ತಾರೆ. ಕರೆಕ್ಟ್ ಇದು. ಅದೇ ರೀತಿ ಚೇಂಜ್ ಮಾಡ್ಬಿಡೋಣ ಇದನ್ನ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಚೇಂಜ್ ಮಾಡ್ಕೊಳ್ಳಿ. ಮ್ಯಾನ್ಯಲಿ ನಾವು ಡೇಟ್ ಸೆಲೆಕ್ಟ್ ಮಾಡಲ್ಲ ಇನ್ಮೇಲೆ. ಇಟ್ ವಿಲ್ ಬಿ ಅ ರಿಲೇಟಿವ್ ಡೇಟ್ ಇಸ್ ಈಕ್ವಲ್ ಟು ಟುಡೇ -3 days. -3 ಡೇ ಅಕೌಂಟ್ ಟೈಮ್ ಝೋನ್ ಸೆಲೆಕ್ಟ್ ಮಾಡೋದು ಮರಿಬೇಡಿ. ಬೆಸ್ಟ್ ಪ್ರಾಕ್ಟೀಸ್ ಅಲ್ಲಿ.
ಟುಡೇ ಮೈನಸ್ 3 days ಅಂದರೆ 6 ಜನ ಬರ್ಬೋದು. ನೆಕ್ಸ್ಟ್ ಇದ್ರ ಪಾಡಿಗೆ ರನ್ ಆಗ್ತಾ ಇರುತ್ತೆ. ಆರು ಜನ ಪ್ರೊಸೆಸಿಂಗ್ ಅಲ್ಲಿ ಇದೆ. ಇದು ಟುಡೇ ಮೈನಸ್ 7 days ಆಗ್ಬೋದು. ಇದನ್ನ ಇಂಟರ್ವ್ಯೂಸ್ ಅಲ್ಲಿ ಕೇಳ್ತಾರೆ, ನಿಮಗೂ ಗೊತ್ತಿರಬೇಕು. ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಯಾವಾಗ ನಾವು ಈಕ್ವಲ್ ಟು ಯೂಸ್ ಮಾಡಬೇಕು, ಯಾವಾಗ ಆನಿವರ್ಸರಿ ಯೂಸ್ ಮಾಡಬೇಕು, ಈ ಥರ ಸುಮಾರಿದೆ ಸಿನಾರಿಯೋಗಳು ಬರಬೇಕು. ಅದು ಸಿನಾರಿಯೋ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಟುಡೇ ಮೈನಸ್ 7 days ಮಾಡೋಣ, ಅಕೌಂಟ್ ಟೈಮ್ ಝೋನ್ ಸೆಲೆಕ್ಟ್ ಮಾಡೋಣ, ನಾಳೆಯಿಂದ ಬರೀ ರೀಫ್ರೆಶ್. ಓಕೆ, ಡನ್, ರೆಡಿ ಆಯಿತು. ಒಂದು ಆಟೋಮೇಷನ್ ಆಯಿತು, ಚಿಕ್ಕದು, ತುಂಬಾ ಚಿಕ್ಕ ಆಟೋಮೇಷನ್ ಮಾಡಿದ್ದೀವಿ. ಆದರೆ ಮ್ಯಾನ್ಯುಯಲಿ ರಿಫ್ರೆಶ್ ಮಾಡಲೇಬೇಕು, ಮ್ಯಾನ್ಯುಯಲಿ ರಿಫ್ರೆಶ್ ಮಾಡಲೇಬೇಕು. ಅದು ನೆಕ್ಸ್ಟ್ 3 ದಿನ ನೋಡೋಣ, ಆಮೇಲೆ ಏನೋ ಮಾಡೋಣ. ಓಕೆ, ಒಂದು ಚಿಕ್ಕ ಆಟೋಮೇಷನ್ ಮಾಡಿದಾಯ್ತು. ಈಗ ಕ್ಲೈಂಟ್ಗೆ ನಾನು ಡೆಡ್ಲೈನ್ ತಗೊಂಡಿರೋದೇನು, 27ನೇ ತಾರೀಕಿಂದ ಆಟೋಮೇಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ, ಕರೆಕ್ಟಾ? ಸೊ 27ನೇ ತಾರೀಕಿಗೆ ನಾನು ಇವತ್ತು ಆಟೋಮೇಷನ್ ಶುರು ಮಾಡ್ತೀನಿ. ಸೊ ಕ್ಲೈಂಟು 4 ಗಂಟೆಗೆ ಇಮೇಲ್ ಹೋಗ್ಬಿಡ್ಬೇಕು ಅಂತ ಹೇಳಿದ್ದಾರೆ. ಸರಿ ಆಯ್ತಪ್ಪ, 4 ಗಂಟೆಗೆ ಕಳಿಸ್ತಿರಂತೆ ಅಂದ್ಬಿಟ್ಟು ನಾನಿಲ್ಲಿ ಆಟೋಮೇಷನಲ್ಲಿ ನನ್ನ ಹೆಸರಲ್ಲಿ ಒಂದು ಫೋಲ್ಡರ್ ಮಾಡ್ತೀನಿ. ಸೊ ಇದಕ್ಕೆ ವೆಲ್ಕಮ್ ಸೀರೀಸ್ ಅಂತ ಕರಿತೀನಿ. 2 ಆಪ್ಷನ್ ಕೊಡ್ತೀನಿ ಕ್ಲೈಂಟ್ಗೆ, ಆಯ್ತಾ? ಅಂದರೆ 2 ಆಪ್ಷನ್ ಅಂದರೆ ನೀವು ಕಲಿಯೋದಕ್ಕೆ. ಸೊ ವೆಲ್ಕಮ್ ಸೀರೀಸ್ ಇದೆ, ಇಲ್ಲಿಗೊಂದು ಆಟೋಮೇಷನ್ ಮಾಡೋಣ. ವೆಲ್ಕಮ್ ಸೀರೀಸ್ ಇಮೇಲ್ ಸೆಂಡ್ ಆಟೋಮೇಷನ್ ನಾನು ಹೆಸರು ಹಾಕ್ತೀನಿ. ಏನೋ ಬೇರೆಯವ್ರಿಗೆ ಆಕ್ಸೆಸ್ ಇಲ್ಲ, ಬಟ್ ಸ್ಟಿಲ್. ಸೊ ಕ್ಲೈಂಟ್ ಏನು ಕೇಳ್ತಾ ಇದ್ದಾರೆ, ದಿನ 4 ಗಂಟೆಗೆ ಹೋಗ್ಬಿಡ್ಬೇಕು ಅಂತ. ಸೊ ಅದಕ್ಕೆ ಶೆಡ್ಯೂಲ್ ತಗೋತೀನಿ. ನೀವು ಮಾಡೋಬೋದು, ಆಟೋಮೇಷನ್ನೇ ಮಾಡಬೇಕು. ಸೊ ಯಾವತ್ತಿಂದ, 27ನೇ ತಾರೀಕಿಂದ ಸಂಜೆ 4 ಗಂಟೆಗೆ ಹೋಗ್ಬೇಕು. ಅದು 9 ಗಂಟೆ ಆಗುತ್ತೆ, ಈಗ ಸದ್ಯಕ್ಕೆ 4 ಗಂಟೆ ಮಾಡೋಣ. ಸೊ 4 ಗಂಟೆ 8 ನಿಮಿಷ ಅಂತ ರೆಕಮೆಂಡ್ ಮಾಡ್ತಾ ಇದೆ, ತೊಂದರೆ ಇಲ್ಲ, ಅದನ್ನು ತಗೊಳ್ಳಿ. 8 ನಿಮಿಷ ಅಂತಂದ್ರೆ, ಬಟ್ ಒಂದು ಟೈಮ್ ಫಿಕ್ಸ್ ಏನಾಗಬೇಕು, ದಿನ ಹೋಗ್ಬೇಕು. ಯಾವತ್ತು ಎಂಡ್ ಆಗುತ್ತೆ ಇದು? ಈ ಆಟೋಮೇಷನ್ ಇದೆಯಲ್ಲ, 27ನೇ ತಾರೀಕು ಶುರು ಆಗುತ್ತಲ್ಲ, ಅದು ರನ್ ಆಗೋದು ಏಪ್ರಿಲ್ 14ನೇ ತಾರೀಕು. ಯಾಕೆಂದ್ರೆ ಅದಾದ್ಮೇಲಿಂದ ಜರ್ನಿ ಬಿಲ್ಡ್ ಮಾಡ್ತೀನಿ. ಅದಾದ್ಮೇಲೆ ಜರ್ನಿ ಬಿಲ್ಡ್. ಈಗೇನ್ ಬೇಕಪ್ಪ? ಸೊ ಈಗ ನೀವು ಮ್ಯಾನ್ಯುಯಲಿ ರಿಫ್ರೆಶ್ ಮಾಡ್ತಾ ಇದ್ದೀರಾ, ಕರೆಕ್ಟ್? ಅದನ್ನ ಫಿಲ್ಟರ್ ಮಾಡಿ. ಈ ತರ ನೀವು ಮ್ಯಾನ್ಯುಯಲಿ ಕಳಿಸ್ತಾ ಇದ್ದೀರಾ ಅಲ್ವಾ ಇಮೇಲು, ಅದನ್ನ ಈ ರೀತಿ ಕಳಿಸಿ. 3 ರಿಫ್ರೆಶ್, 3 ಇಮೇಲ್. ಹಿಂಗೆ ಬರೀಬೇಕಾ ಸರ್ ಅಂದ್ರೆ ಹೆಂಗ್ ಬೇಕಾದ್ರೂ ಬರೀರಿ. ಸೊ ಫಾರ್ ಎಕ್ಸಾಂಪಲ್ ನನಗೆ ಫಸ್ಟ್ ರಿಫ್ರೆಶ್ ಆಗಬೇಕು, ಆಮೇಲೆ ಇಮೇಲ್ ಕಳಿಸ್ಬೇಕು. ಇದು ನೋಡ್ಕೊಂಡಿದ್ದೀವಿ, ಇದಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡು ಬರೋಣ. ಸರಿ, ಈಗ ಫಿಲ್ಟರ್ ಬೇಕು. ನಾನು ಕ್ಲೈಂಟ್ ಹತ್ರ ತಗೊಂಡಿರೋದು 27ನೇ ತಾರೀಕು. 27ನೇ ತಾರೀಕಿಂದಾನೇ ಇದಾಗೋದು, ಅಲ್ಲಿವರೆಗೂ ಮ್ಯಾನ್ಯುಯಲ್. ಬಿಕಾಸ್ ಎಲ್ಲ ರೀತಿನೂ ನಾವು ಕಲ್ತ್ಕೋಬೇಕು. ಈಗ ಒಂದು ಇಮೇಲ್ ಕಳಿಸೋದಕ್ಕೆ ನಮ್ಗೆ ಈಗ ಫಿಲ್ಟರ್ ಬೇಕಲ್ಲ, ಕಂಡೀಷನ್ ಹಾಕಿದ್ದೀನಲ್ಲ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಆಟೋಮೇಷನ್ ಇದೆ. ಈಗ ಇನ್ನೊಂದಿದೆ, ಏನು? ಈ ಆಟೋಮೇಷನ್ ಬದಲು ನಾನು ಹೇಳ್ದಂಗೆ ಇಟ್ ವಿಲ್ ಬಿ ಜರ್ನಿ ಬಿಲ್ಡರ್. ಜರ್ನಿ ಬಿಲ್ಡರ್ಲು ಮಾಡ್ಬೋದಾ? ತೋರಿಸ್ತೀನಿ, ಅಲ್ಲೇನು ಏನೇನು ಆಪ್ಷನ್ ಇದೆ, ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ದಟ್ ವಿಲ್ ವರ್ಕ್ ಆನ್. ಓಕೆನಾ? ಓಕೆನಾ? ಸೊ ಮತ್ತೆ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ, ಇದು ಮುಂದೆ ಮಾಡೋದು. ಸೊ ಚಂದ್ರ ವೆಲ್ಕಮ್ ಸೀರೀಸ್ ಇದು ಇಟ್ಕೊಂಡಿರಿ. ನೋಡಿದಾಗ ಓ ಈ ಥರ ಮಾಡ್ಬೋದಾ ಅಂತ ಸಿನಾರಿಯೋಗಳು ಆಮೇಲೆ ಕ್ರಿಯೇಟ್ ಮಾಡೋಣ. ಸೊ ಇದು ಮಲ್ಟಿ ಸ್ಟೆಪ್ ಜರ್ನಿ, ಹೆಸರು ಕೊಡ್ತಾ ಇದ್ದೀನಿ, ವೆಲ್ಕಮ್ ಸೀರೀಸ್ ಜರ್ನಿ ಚಂದ್ರ. ಕ್ರಿಯೇಟ್ ಮಾಡ್ತೀನಿ, ಸೇವ್ ಮಾಡ್ತೀನಿ. ಯಾಕಂದರೆ ಕ್ಲೈಂಟು ಮುಂದೊಂದು ದಿನ 4ನೇ ಇಮೇಲ್ ಕೊಡ್ತಾರೆ. 3 ಇಮೇಲ್ ಇಲ್ಲ, 4ನೇ ಇಮೇಲ್ ಬರುತ್ತೆ. ಹೇಳ್ತೀನಿ, ಅದು 4 ಇಮೇಲ್ ಬರುತ್ತಾ? ಹೌದು. ಸೊ ಕ್ಲೈಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊದಲನೇ ಇಮೇಲ್ ಹೋಗ್ಬೇಕಾ,
3 ದಿನ ಆದ್ಮೇಲೆ ಅಂದ್ರೆ ಮೊದಲನೇ ಇಮೇಲ್ಗೂ ಎರಡನೇ ಇಮೇಲ್ಗೂ ಎಷ್ಟು ದಿನ ಡಿಫ್ರೆನ್ಸು? ಮೊದಲನೇ ಇಮೇಲ್ಗೂ ಎರಡನೇ ಇಮೇಲ್ಗೂ ಮೂರನೇ ಇಮೇಲ್ಗೂ ಡಿಫ್ರೆನ್ಸ್ ಹೇಳಿ. ಈಗ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮಧ್ಯೆ ಡೇಸ್ ಹಾಕೋದು. ನಾವು ಒಂದೇ ಒಂದು ಫಿಲ್ಟರ್ ಮುಗಿಸ್ಬಿಡ್ಬೋದು. ಕ್ಲೈಂಟ್ ಏನು ಹೇಳ್ತಾ ಇದ್ದಾರೆ, ಸೊ ಮೊದಲನೇ ಇಮೇಲ್ ಹೋಗುತ್ತೆ ಟುಡೇ -1 ಡೇ, 2 ದಿನ ಗ್ಯಾಪ್ ಕೊಟ್ಟು ಹೋಗೋದು. ಈ ರಿಲೇಶನ್ಶಿಪ್ ಅರ್ಥ ಆಗಬೇಕು ಅಂದರೆ ನಿಮ್ಗೆ ಡೇಟ್ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಸದ್ಯಕ್ಕೆ ಇದು ಬರ್ಕೊಳ್ಳಿ. ಸೊ ಮೊದಲನೇ ಇಮೇಲ್ ಹೋಗಿ ಎರಡನೇ ದಿನಕ್ಕೆ ಎರಡನೇ ಇಮೇಲ್ ಹೋಗುತ್ತೆ. ಅಲ್ಲಿಂದ 7 ದಿನಕ್ಕೆ ಹೋಗ್ಬೇಕಿದೆ. ಈ ಮೊದಲನೇ ಇಮೇಲ್ಗೂ ಎರಡನೇ ಇಮೇಲ್ಗೂ ಬೇಸ್ಡ್ ಆನ್ ಆಪ್ಟಿನ್ ಡೇಟ್ ಆಗಿರೋದ್ರಿಂದ ಸೊ ಡೇಟ್ ಲೆಕ್ಕ ಹಾಕೋಣ. 13ನೇ ತಾರೀಕು ಇಮೇಲ್ ಹೋಗುತ್ತೆ, 2 ದಿನ ವೇಟು, 14, 15, 16ಕ್ಕೆ ಹೋಗುತ್ತೆ. ಇದು 16ಕ್ಕೆ ಹೋಗಿ 5 ದಿನ ಆದಮೇಲೆ ಸೊ ಡೇಟ್ ಪ್ರಕಾರ ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡಬೇಕು. ಸೊ 7ನೇ ದಿನಕ್ಕೆ ಇಲ್ಲಿ ಹೋಗುತ್ತೆ, ಅಥವಾ 4 ಮಾಡ್ಬೇಕಾ, ಡೇಟ್ನ ಲೆಕ್ಕ ಹಾಕೋಣ. ಆಮೇಲೆ ಇದನ್ನ ಡಿಸಿಷನ್ ಮಾಡೋಣ. ಕೊನೆ ಎಕ್ಸಿಟ್ಗೂ ಮುಂಚೆ ಕ್ಲೈಂಟ್ ಏನು ಕೇಳ್ತಾ ಇದ್ದಾರೆ ಅಂದರೆ, ಕ್ಲೈಂಟ್ ಏನು ಹೇಳ್ತಾರೆ ಮುಂದೆ ಅಂತಾನು ಹೇಳ್ಬಿಡ್ತೀನಿ. ಕ್ಲೈಂಟ್ ಏನು ಹೇಳ್ತಾರೆ, ಈ ಮೊದಲನೇ ಇಮೇಲ್ ಇದೆಯಲ್ಲ, ಇದನ್ನೇನಾದ್ರು ಓಪನ್ ಮಾಡಲಿಲ್ಲ ಅಂದರೆ ಇನ್ನೊಂದು ಇಮೇಲ್ ಕೊಡ್ತೀನಿ, ಅದನ್ನ ಹಾಕಿ ಅಂತ ಹೇಳ್ತಾರೆ. ಇದು ಓಪನ್ ಆಗಿದೆ ಇಲ್ವ ಅಂತ ಹೆಂಗೆ ಗೊತ್ತಾಗುತ್ತೆ? ಈ ಜರ್ನಿ ಬಿಲ್ಡ್ರು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನಾವು ಮ್ಯಾನ್ಯುಯಲಿ ಒಂದ್ಸತಿ ಕಳಿಸಿ ನೋಡಬೇಕು. ಸದ್ಯಕ್ಕೆ ಇದಿರಲಿ, ಇದನ್ನ ಇನ್ನೂ ಇಂಪ್ರೂವೈಸ್ ಮಾಡ್ತಾ ಹೋಗೋಣ. 3 ಇಮೇಲ್ ರೆಡಿ ಇದೆ, ಎಲ್ಲ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ದೀನಿ. ಸೇವ್, ಆರ್ಗನೈಸು, ನನ್ನ ಫೋಲ್ಡರ್ ಸೆಲೆಕ್ಟ್ ಮಾಡಿ ಸೇವ್ ಮಾಡಿ. ಇದು ಮುಂದಿನ ತಿಂಗಳು 15ನೇ ತಾರೀಕಿನ ಏಪ್ರಿಲ್. ಸೊ ಕ್ಲೈಂಟ್ ಏನು ಹೇಳಿದ್ರಪ್ಪ, ಸೊ ಇಮೇಲ್ ಕಳಿಸಿದ್ದಾಯ್ತು, ಎಲ್ಲ ಆಯ್ತು, ಈಗ ಯಾರ್ಯಾರು ಓಪನ್ ಮಾಡಿದ್ರು ಇಲ್ಲ ಇಮೇಲ್ನ ಅದನ್ನ ಹೇಳಿ ಹುಡುಕೊಡಿ ನನಗೆ ಅಂತ ಕೇಳ್ತಾ ಇದ್ದಾರೆ. ಈಗ ಸೆಂಡ್ಸ್ ಹೋಗೋಣ. ಈಗ ಅರ್ಥ ಮಾಡ್ಕೊಳ್ಳಿ. ವೆಲ್ಕಮ್ ಇಮೇಲ್ 1 ಕಳಿಸಿದ್ವಾ, ಯಾರ್ಯಾರಿಗೋ ಕಳಿಸಿದೀವಿ, ಕರೆಕ್ಟ್? ಇಲ್ಲಿ ಇವ್ರಿಗೆ 1, 4, 6, 14, 16 ಜನಕ್ಕೆ ಹೋಗಿದೆ. ಯಾರು ಓಪನ್ ಮಾಡಿದ್ರು, ಯಾರು ಓಪನ್ ಮಾಡಿಲ್ಲ, ಕ್ಲೈಂಟ್ ಕೇಳ್ತಾ ಇದ್ದಾರೆ. ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಮ್ಯಾನ್ಯುಯಲಿ ಒಳಗೆ ಹೋಗಿ ಕ್ಲೈಂಟ್ ಕೇಳ್ತಾರೆ, ಇಮೇಲ್ ಕಳಿಸಿದ್ರೆ ಓಪನ್ ಮಾಡಿದ್ನ ಇಲ್ವಾ ಒಂದ್ಸರಿ ಚೆಕ್ ಮಾಡ್ಬಿಟ್ಟು ಹೇಳ್ತೀರಾ ಅಂತ. 3 ಸತಿ ಓಪನ್ ಆಗಿದೆ. ನಾನೇ ಯಾಕೆಂದ್ರೆ ಮೊದಲನೇ ಇಮೇಲ್ ಹೋಗಿರೋದು, ಸೊ ಈ ಇಮೇಲ್ ಹೋಗಿರೋದು 13ನೇ ತಾರೀಕು. ಓಕೆ, 14, ಇಲ್ಲಿ 4 ಜನಕ್ಕೆ ಹೋಗಿದೆ. ಓಪನ್ ಮಾಡಿ ಚೆಕ್ ಮಾಡಿ, ಇಲ್ಲೇ ಇದೆ ನೋಡಿ, 3 ಓಪನ್. ಸೊ ಹಂಗಾರೆ ಇಲ್ಲಿ ಪ್ರಾಬಬ್ಲಿ ನಾನು ಇದ್ದೀನಿ ಅನ್ಕೋತೀನಿ, ತೊಂದರೆ ಇಲ್ಲ. ಯಾರು ಏನು ಅಂತ ಇನ್ನೂ ನಂಗೆ ಗೊತ್ತಿಲ್ಲ. ಸೊ ಇದು ವೆಲ್ಕಮ್ ಸೀರೀಸ್ ಫೋಲ್ಡರ್ ಇದೆ, ಕ್ಲಿಕ್ ಮಾಡ್ತೀನಿ. ವೆಲ್ಕಮ್ ಇಮೇಲ್ 1ಗೆ ಬರ್ತೀನಿ. ಈಗ ಕ್ಲೈಂಟ್ ಏನು ಕೇಳ್ತಾ ಇದ್ದಾರೆ ಅಂದರೆ, ನೋಡ್ರಪ್ಪ ಈ ಇಮೇಲ್ ಹೋಗಿದೆ ಅಲ್ವಾ, ಯಾವತ್ತು? ಇವತ್ತೊಂದು ಬಿಟ್ಬಿಡಿ, ನಾಳೆ ಚೆಕ್ ಮಾಡ್ಕೊಳ್ಳೋಣ. 14 ಜನಕ್ಕೆ ನಾನು ಇಮೇಲ್ ಹೋಯ್ತಲ್ಲ, ಎಷ್ಟು ಜನ ಓಪನ್ ಮಾಡಿದ್ರು, ಎಷ್ಟು ಜನ ಓಪನ್ ಮಾಡಿಲ್ಲ? 6 ಜನಕ್ಕೆ ಹೋಯ್ತಲ್ಲ, ಎಷ್ಟು ಜನ ಓಪನ್ ಮಾಡಿದ್ರು, ಎಷ್ಟು ಜನ ಓಪನ್ ಮಾಡಿಲ್ಲ? 4 ಜನಕ್ಕೆ ಹೋಯ್ತಲ್ಲ, ಎಷ್ಟು ಜನ? ಇದರಲ್ಲಿ ಎಷ್ಟು ಜನ ಓಪನ್ ಮಾಡಿದ್ರು ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ದಿನ ಬೇಕಂತ ಅವ್ರಿಗೆ. ನಿನ್ನೆ ಇಮೇಲ್ ಹೋಯ್ತಲ್ಲ, ಇಲ್ಲಿ ನೋಡಿ, ಒಬ್ರು ಓಪನ್ ಮಾಡಿಲ್ಲ. ಈ ಥರ ನಾನು ಚೆಕ್ ಮಾಡ್ತಾ ದಿನ ಕ್ಲೈಂಟಿಗೆ ಹೇಳಿ. ಇದು ಇನ್ನೊಂದು ಕೆಲಸ ನೀವು ಮಾಡಬೇಕಾಗುತ್ತೆ. ಏನು ಮಾಡಬೇಕು? ನಾಳೆಯಿಂದ ಇಮೇಲ್ ಕಳಿಸಿದ ಮೇಲೆ ನಿನ್ನೆ ಎಷ್ಟು ಜನ ಓಪನ್ ಮಾಡಿದ್ರು, ಯಾರು ಅಂತ ಬೇಡ ನಮಗೆ, ನೆನ್ಪಿಟ್ಕೊಳ್ಳಿ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಎಷ್ಟು ಜನ ಓಪನ್ ಮಾಡಿದ್ರು, ಎಷ್ಟು ಜನ ಓಪನ್ ಮಾಡಿಲ್ಲ ಅಷ್ಟೇ ಕೇಳ್ತಾರೆ, ಯಾರು ಅಂತ ಕೇಳ್ತಲ್ಲ. ಯಾರು ಅಂತ ಕೇಳಿದ್ರೆ ಆಮೇಲೆ ಬೇರೆ ಕೆಲಸ ಇದೆ. ಅದ್ರಲ್ಲಿ ಇದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನು? ವೆಲ್ಕಮ್ ಇಮೇಲ್ 3 2 0 ಹೋಗ್ಬಿಟ್ಟಿದೆ, ಅಂದರೆ ಹೋಗಿಲ್ಲ. ಬಟ್ ಜಾಬ್ ಐ ಡಿ ಕ್ರಿಯೇಟ್ ಆಗಿದೆ. ಏನಿದು? ಜಾಬ್ ಐ ಡಿ. ಈ ಜಾಬ್ ಐ ಡಿ ಮೇಲೆ ಸುಮಾರು ಕೆಲಸ ಬರ್ತೀವಿ. ಇಲ್ಲಿಂದ ನಾಳೆಯಿಂದ ನೀವು ಇಮೇಲ್ ಕಳಿಸಿದ ಮೇಲೆ ರಿಪೋರ್ಟ್ಗೆ ಹೋಗಿ, ಅಂದರೆ ಟ್ರ್ಯಾಕಿಂಗ್ಗೆ ಹೋಗಿ ಓಪನ್ ಮಾಡಿ, ಎಷ್ಟು ಜನ ಓಪನ್ ಮಾಡಿದ್ರು, ಎಷ್ಟು ಜನ ಓಪನ್ ಮಾಡಿದ್ರು, ಎಷ್ಟು ಜನ ಓಪನ್ ಮಾಡಿದ್ರು, ಎಷ್ಟು ಜನ ಓಪನ್ ಮಾಡಿಲ್ಲ ಅಂತ ಕ್ಲೈಂಟ್ ಲೆಕ್ಕ ಕೇಳ್ತಾ ಇದ್ದಾರೆ. ಅದಕ್ಕೆ ನೀವು ಒಂದು ಎಕ್ಸೆಲ್ ಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ಜಾಬ್ ಐ ಡಿ ಬರೆದು ಈ ಇಮೇಲ್ ಓಪನ್ ಮಾಡಿ, ಎಷ್ಟು ಜನಕ್ಕೆ ಹೋಯಿತು, ಎಷ್ಟು ಜನ ಓಪನ್ ಮಾಡಿದ್ರು, ಎಷ್ಟು ಜನ ಓಪನ್ ಮಾಡಿಲ್ಲ, ಆ ಲೆಕ್ಕ ಕೊಡಬೇಕಾಗುತ್ತೆ. ಸೊ ಕ್ಲೈಂಟ್ ಇದನ್ನ
ವಾರಕ್ಕೊಂದ್ಸತಿ ನನ್ ಕಳಿಸಿ ಅಂತ ಹೇಳಿದ್ರೆ, ಬಟ್ ದಿನದ ಲೆಕ್ಕದಲ್ಲಿ ಬೇಕು, ಪ್ರತಿ ದಿನದ. ಇಲ್ಲಿ 0 ಸೆಂಟ್ ಆಗಿದೆ, ಯಾಕೆ? 6 and 5 ಅವತ್ತು ಯಾರು ರಿಜಿಸ್ಟರ್ ಆಗಿರಲಿಲ್ವಾ, ಅವತ್ತು ಯಾರು ಇರಲಿಲ್ವಾ? ಈ ಥರ ಪ್ರಶ್ನೆಗಳು ಇದೆ. ರಿಪೋರ್ಟಿಂಗ್ ಬೇಕು. ಸೊ ಇವತ್ತಿಂದ ರಿಪೋರ್ಟಿಂಗು ಶುರು ಮಾಡಿ. ನಾಳೆ ಏನು ಮಾಡಿ, ಇವತ್ತು ಬೇಡ, ನಾಳೆ ಏನು ಮಾಡಿ. ಸೊ 3 ಇಮೇಲ್ ಕಳಿಸ್ತಾ ಇದ್ದೀರಾ, ಬರ್ಡೇ ಇಮೇಲ್ ಒಂದು ಕಳಿಸ್ತಾ ಇದ್ದೀರಾ, ಕರೆಕ್ಟ್? ಇದಕ್ಕೂ ರಿಪೋರ್ಟಿಂಗ್ ಬೇಕು ಕ್ಲೈಂಟ್ಗೆ. ನೆಕ್ಸ್ಟು ನೀವು ಪ್ರಾಜೆಕ್ಟ್ಸಲ್ಲಿ ಬರೀ ಇಮೇಲ್ ಕಳಿಸೋದು ಅಷ್ಟೇ ಅಲ್ಲ, ರಿಪೋರ್ಟಿಂಗ್ನು ಕ್ಲೈಂಟ್ ಕೇಳ್ತಾರೆ, ನೀವು ಕೊಡಬೇಕು. ಸರ್ ಇದು ಮ್ಯಾನ್ಯಲಿನೇ ಮಾಡಬೇಕು, ಖಂಡಿತ. ಈಗ ಮ್ಯಾನ್ಯಲಿ ಮಾಡಿ ಬೇಜಾರಾಗಿ ಸುಸ್ತಾಗಿ ಒಂದೆರಡು ಎರರ್ ಮಾಡಿದ ಮೇಲೇನೆ ಆಟೋಮೇಷನ್ ಬೆಲೆ ನನಗೆ ನಿಮಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಈಗೆಲ್ಲ ಮ್ಯಾನ್ಯಲಿ ಮಾಡಿ, ದೆನ್ ಆ ಮ್ಯಾನ್ಯಲಿ ಮಾಡಿದಾಗಲೇ ನಿಮ್ಗೆ ಫೀಲ್ ಬರೋದು, ಓ ಕರೆಕ್ಟ್, ಆಟೋಮೇಷನ್ ಇದೆಲ್ಲ ಯೂಸ್ ಮಾಡ್ಬೋದಾ ಅಂತ. ಸೊ ವೆಲ್ಕಮ್ ಇಮೇಲ್ 1 ಆಯಿತು, 2 ಆಯಿತು, ಬರ್ಡೇ ಇಮೇಲು ಆಗೋದು. ಓಕೆನಾ? ಈಗ ಕ್ಲೈಂಟ್ ಏನು ಬಂದು ಹೇಳ್ತಾ ಇದ್ದಾರೆ ನೋಡ್ರಪ್ಪ, ಮುಂದಿನ ತಿಂಗಳಿಂದ ಅಂದರೆ ಏಪ್ರಿಲ್ 1 ನಾವು ಬರ್ಡೇ ಇಮೇಲ್ ಒಂದೇ ಅಲ್ಲ, ಅದಕ್ಕೂ ಮುಂಚೆ ನಾವು ಕ್ಲೈಂಟ್ ಕೂಪನ್ ಕೋಡ್ ಕೊಡ್ತೀವಿ. ಸೊ ಕತೆ ಇಷ್ಟೇನೆ. ಸೊ ಇವತ್ತು 19ನೇ ತಾರೀಕು ಅಲ್ವಾ? 26ನೇ ತಾರೀಕು ಯಾರಿಗೆ ಬರ್ತ್ಡೇ ಇದೆಯೋ ಅವ್ರಿಗೆ ಒಂದು ಇಮೇಲ್ ಕಳಿಸ್ತಾರಂತೆ. ಏನಕ್ಕೆ? ಒಂದು ವಾರದ ಮುಂಚೆ ಏನು ಇಮೇಲ್ ಕಳಿಸ್ತಾರೆ ಅಂದರೆ, ನಾರ್ದರ್ನ್ ಟೇಲ್ ಔಟ್ಫಿಟ್ಟರ್ಸ್ ಇದೇ ಕತೆ ತಗೋ. ಸೊ ಮುಂದಿನ ವಾರ ನನ್ನ ಬರ್ಡೇ ಯಾವತ್ತು? 26ನೇ ತಾರೀಕು ನಂಗೊಂದು ಇಮೇಲ್ ಬರುತ್ತೆ. ಏನಂತ? ನೋಡಪ್ಪ, ಮುಂದಿನ ವಾರ ನಿನ್ನ ಬರ್ಡೇ, ಒಂದು ಕೂಪನ್ ಕೊಡ್ತೀವಿ, ನಿನ್ಗೆ ಏನೇನು ಬೇಕು ಅದನ್ನು ಕಾರ್ಡ್ಗೆ ಹಾಕೊಂಡ್ಬಿಡು, ಅಥವಾ ವಿಶ್ ಲಿಸ್ಟ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಿಮಗೆ. ವಿಶ್ ಲಿಸ್ಟ್, ನಾನು ಇದನ್ನೆಲ್ಲ ತಗೋಬೇಕು ಅಂತ ಆಸೆ ಇದೆ, ಅದನ್ನೆಲ್ಲ ವಿಶ್ ಲಿಸ್ಟ್ ಹಾಕೊಂಡು ಕೂತ್ಕೋ, ನಾನು ನಿಮಗೆ ಕೂಪನ್ ಕೋಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಕೂಪನ್ ಕೋಡ್ ಈಗಲೂ ಹೋಗ್ತಾ ಇದೆ. ಸೊ ಕ್ಲೈಂಟ್ ಏನು ಹೇಳಿದ್ದಾರೆ ಅಂದರೆ, ಮುಂದೆ ಫ್ಯೂಚರಲ್ಲಿ 3 ಇಮೇಲ್ ಬರುತ್ತೆ ಬರ್ತ್ಡೇಗೆ. ಅದಕ್ಕೆ ಜರ್ನಿನೇ ಮಾಡ್ಬಿಡ್ತೀನಿ ಫಸ್ಟ್ ಟೈಮ್. ಬರ್ತ್ಡೇ ವಿತ್ ಕೂಪನ್ ಕೋಡ್, ಸೇವ್ ಜರ್ನಿ ಬಿಲ್ಡ್ರು ಇಲ್ಲಿಂದಾನೇ ಶುರು ಮಾಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಕ್ಲೈಂಟ್ ಏನು ಹೇಳಿದ್ದಾರೆ, ಫಸ್ಟ್ ಒಂದು ಇಮೇಲ್ ಕಳಿಸ್ತೀವಿ 7 ದಿನದ ಮುಂಚೆ, ಬರ್ತ್ಡೇಗೂ 7 ದಿನದ ಮುಂಚೆ ಕಳಿಸ್ತೀವಿ. ಸೊ 7 ದಿನ ಆದಮೇಲೆ, ಅಂದರೆ 7 ದಿನ ಆದಮೇಲೆ ಅಂದರೆ ಬರ್ಡೇ ಬಂದಿರುತ್ತೆ, ಬರ್ಡೇ ಬೆಳಿಗ್ಗೆ ಹ್ಯಾಪಿ ಬರ್ಡೇ ಕಳಿಸ್ತಾರೆ, ಅದರಲ್ಲಿ ಕೂಪನ್ ಕೋಡ್ ಇರ್ತದೆ. ಅಲ್ಲಿಂದ 7 ದಿನ ಟೈಮ್ ಕೊಡ್ತಾರೆ ರೆಡಿ ಮಾಡೋಕ್ಕೆ. ಎಷ್ಟು ದಿನ? 7 ದಿನ. ಸೊ 6 ದಿನ ಕೊಡ್ತೀನಿ, 7 ದಿನ ಕೊಡ್ತಾರೆ. ಹೆಂಗೆ ಅಂತ ಹೇಳ್ತೀನಿ. ಇವರು ಕೂಪನ್ ಕೋಡ್ನ ರೆಡಿ ಮಾಡಿಲ್ಲ ಅಂದರೆ, ಅದೇ ಅವ್ರು ಕೂಪನ್ ಕಳಿಸಿರ್ತೀವಿ, ಅವರೆಲ್ಲೂ ರೆಡಿ ಮಾಡ್ಕೊಂಡಿರಲ್ಲ, ಅದನ್ನ ಚೆಕ್ ಮಾಡ್ಬೇಕಲ್ಲ ನಾನು. ಅದನ್ನ ಡಿಸಿಷನ್ಸ್ ಬಿಟ್ಟಲ್ಲಿ ಮಾಡ್ತೀವಿ. ಅವ್ನು ಕೂಪನ್ ಕೋಡ್ನ ಯೂಸ್ ಮಾಡ್ಕೊಂಡ ಇಲ್ವಾ ಅಂತ ಚೆಕ್ ಮಾಡಬೇಕು. ಅದಕ್ಕೆ ಡಿಸಿಷನ್ಸ್ ಬಿಟ್ಟು ಬರುತ್ತೆ. ಒಂದು ಕೂಪನ್ ಕೋಡ್ ರಿಮೈಂಡ್ ಮಾಡಿಲ್ಲ ಅಂದರೆ ಇನ್ನೊಂದು ಇಮೇಲ್ ಕಳಿಸ್ತೀವಿ, 1 day ವೇಟ್, ಆಚೆ ಹೋಗ್ತಾನೆ. ಕೂಪನ್ ಕೋಡ್ 6 ದಿನದಲ್ಲೇ ರೆಡಿ ಮಾಡ್ಕೊಂಡಿರೋರಿಗೆ 1 ನಿಮಿಷ ಆದ್ಮೇಲೆ ಆಚೆ ಹೋಗ್ತಾರೆ. ಸೊ ಇದೀನೇ 1 day ಇಟ್ಟಿದ್ದೀನಿ ಅಂದರೆ ಲಾಸ್ಟ್ 1 ದಿನ ಅವರು ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಇದು 13 ದಿನ 1 ನಿಮಿಷದ ಜರ್ನಿ, ಇಲ್ಲಿಂದ ಆಚೆ ಹೋದರೆ 14 ದಿನ. ಈ ಕತೆ ಅರ್ಥ ಆಗಬೇಕು ಅಂದರೆ ನಿಮಗೆ ಕಾಂಟೆಂಟ್ ಅರ್ಥ ಆಗಬೇಕು. ಸೊ ಕತೆ ಹೇಳಿದ್ದೀನಿ ನಾನು. 7 ದಿನದ ಮುಂಚೆ ಒಂದು ಇಮೇಲ್ ಕಳಿಸ್ತೀವಿ, ನೋಡು ಮುಂದಿನ ವಾರ ನಿಮ್ಮ ಬರ್ಡೇ ಇದೆ, ಕೂಪನ್ ಕೋಡ್ ಕಳಿಸ್ತೀವಿ, ಈಗ ನಿನ್ಗೆ ಏನೇನು ವಿಶ್ ಇದೆಯೋ ಬಂದು ವಿಶ್ ಲಿಸ್ಟ್ ಆ್ಯಡ್ ಮಾಡ್ಕೊಂಬಿಡು. ಬರ್ಡೇ ದಿನ ಕೂಪನ್ ಬರುತ್ತಲ್ಲ, ಅದನ್ನು 7 ದಿನದಲ್ಲಿ ರೆಡಿ ಮಾಡಿ. ಬರ್ಡೇ ದಿನ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಕೂಪನ್ ಕೋಡು ಕೊಟ್ಬಿಡ್ತೀವಿ ಇಮೇಲ್ ಒಳಗಡೆ. ಅದನ್ನು ತೊಗೊಂಡವನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ 15% ಆಫರ್ ಸಿಗುತ್ತೆ ಅವನಿಗೆ. ಅದನ್ನು 6 ದಿನದೊಳಗೆ ಮಾಡಿಕೊಂಡ್ರೆ ಆರಾಮಾಗಿ ಆಚೆ ಹೋಗ್ತಾನೆ. ಅವನು 6 ದಿನದಲ್ಲಿ ಮಾಡಿಲ್ಲ ಅಂದರೆ 7ನೇ ದಿನ ಒಂದು ರಿಮೈಂಡರ್ ಕಳಿಸ್ತೀವಿ. 6ನೇ ದಿನ, ನೋಡಪ್ಪ ನಿನ್ನ ಕೂಪನ್ ಕೋಡ್ ನಾಳೆ ಎಕ್ಸ್ಪೈರ್ ಆಗೋಗುತ್ತೆ, ರೆಡಿ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಂಡ್ಬಿಡುವ. ಸೊ ಅದಕ್ಕೆ 1 day ವೇಟ್. ಇದು ಕತೆ. ಜನ ಎಲ್ಲಿಂದ ಬರ್ತಾರೆ, ಹೆಂಗೆ ಬರ್ತಾರೆ, ಇದಕ್ಕೆ ಫಿಲ್ಟರ್ ಏನು ಎಲ್ಲ ಮಾಡ್ಬೇಕು. ಈಗ ನಾವು 3 ಮೇಜರ್ ಥಿಂಗ್ಸ್ ಮಾಡಬೇಕು: ಡೇಟಾ ರಿಫ್ರೆಶ್ ಮತ್ತು ಇಮೇಲ್ ಸೆಂಡಿಂಗ್. ಇದಿಷ್ಟು ನಿಮಗೆ ಪ್ರತಿದಿನ ಮಾಡುವಂಥ ಕೆಲಸ. ಆಮೇಲೆ ರಿಪೋರ್ಟಿಂಗ್ ಮಾಡಲೇಬೇಕು, ದಟ್ ವಿ ವಿಲ್ ಬಿ ಲುಕಿಂಗ್ ಆಫ್ಟರ್ ಲೇಟರ್. ಈಗ ಇಲ್ಲಿಂದ
ನೋಡೋಣ ಟು ವಾಟ್ ಎಕ್ಸ್ಟೆಂಟ್ ಈ ಪೀಪಲ್ ಕ್ಯಾನ್ ಆಕ್ಯುಪೈ. ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅನ್ಕೊಂಡಿದ್ದೀನಿ. ಸ್ವಲ್ಪ ಕತೆ ಹೇಳೋದನ್ನ ಚೇಂಜ್ ಮಾಡಿದ್ದೀನಿ ನಾನು ಅಷ್ಟೇ. ಸುಮ್ಮನೆ ಡಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಡಿ ಒಳಗಡೆ ಏನು ಮಾಡ್ತಾ ಇದ್ದೀವಿ, ಯಾವಾಗ ಮಾಡಬೇಕು, ದಿನ ಮಾಡಿದ್ರೆ ಹೆಂಗಾಗುತ್ತೆ ಅಂತ. ಸೊ ಇದಿಷ್ಟು ರೆಡಿ ಆಯಿತು ಸ್ವಲ್ಪ. ಸೊ ಇದು ಬರೀ ರಿಫ್ರೆಶ್. ಈಗ ಚಿಕ್ಕ ಆಟೋಮೇಷನ್, ತುಂಬ ಚಿಕ್ಕ ಆಟೋಮೇಷನ್ ಇದು. ಒಳಗೋಗ್ತೀನಿ, ರಿಫ್ರೆಶ್ ಮಾಡ್ತೀನಿ ನಾಳೆಯಿಂದ. ಓಕೆನಾ? ನಾಳೆಯಿಂದ ಫೈಲ್ ಎಲ್ಲ ಕೊಟ್ಬಿಡ್ತೀನಿ. 4 ಗಂಟೆಗೂ ಮುಂಚೆ ಆಗಿರ್ಬೇಕು. ಇಟ್ ಶುಡ್ ಬಿ ಬಿಫೋರ್ 4 PM. ಅದಕ್ಕೆ ಮುಂಚೆನೇ ಹೋಗ್ಬೇಕು ಅಂತ ಕ್ಲೈಂಟ್ ಹೇಳ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನೀವು ಅದನ್ನು ಮಾಡಬೇಕಾಗುತ್ತೆ. ಸೊ ನಾನು ಮಾಡ್ತೀನಿ, ನೀವು ಮಾಡಬೇಕು, ಎಲ್ಲರೂ ಮಾಡೋಣ. ಸೊ ಇದು ಆಯಿತು. ಓಕೆ, ಚಿಕ್ಕ ಆಟೋಮೇಷನ್ ರೆಡಿ ಇದೆ. ಡೇಟ್ ಏನು ಎರರ್ ಆಗಲ್ಲ. ರಿಫ್ರೆಶ್ ಮಾಡಿ ಸೆಂಡ್ ಮಾಡೋದು. 0 ಇದ್ರೆ ಸೆಂಡ್ ಮಾಡಬೇಡಿ, ಬಿಕಾಸ್ ಅದು ಜಾಬ್ ಐ ಡಿ ಕ್ರಿಯೇಟ್ ಆಗುತ್ತೆ. ನೀವು ಪ್ರತಿ ಸತಿ ಇಮೇಲ್ ಕಳಿಸಿದ್ರೆ ಸೆಂಡ್ ಆಗಲ್ ಬಂದು ಕೂತ್ಕೋತಾ ಇರುತ್ತೆ. ಸೆಂಡ್ ಆಗಲ್ ಬಂದು ಕೂರ್ತಾ ಇರುತ್ತೆ. ಓಕೆನಾ? ಸೆಂಡ್ ಲಾಗ್ ಅಂದ್ರೆ ಏನು? ಸೆಂಡ್ ಲಾಗ್ ಅಲ್ಲಿ ನೀವು ಎಷ್ಟೇ ಇಮೇಲ್ ಕಳಿಸಿ ಇಲ್ಲಿ ಬಂದು ಕೂತ್ಕೋತಾ ಇರುತ್ತೆ. ಸೊ ಇವತ್ತಿನ ಲೆಕ್ಕ 58 ಇದೆ. ನಾಳೆಯಿಂದ ಇದನ್ನು ಟ್ರ್ಯಾಕ್ ಮಾಡೋಣ. ಸೊ ಇಷ್ಟೊಂದೆಲ್ಲ ಟ್ರ್ಯಾಕ್ ಮಾಡ್ಬೇಕಾ? ಖಂಡಿತ ಇಷ್ಟೊಂದು ಟ್ರ್ಯಾಕ್ ಮಾಡಲೇಬೇಕಾಗುತ್ತೆ. ಹೋಗ್ತಾ ಹೋಗ್ತಾ ಇದ್ರ ಜೊತೆಗೆ ಡೇಟಾ ವ್ಯೂಸ್ ಅಂತ ಇದೆ. ಇದೆಲ್ಲ ಬ್ಯಾಕ್ ಎಂಡ್ ಟೇಬಲ್ಸು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಫ್ರಂಟ್ ಎಂಡಲ್ಲಿ. ಇದು ನಾವೇ ಕ್ರಿಯೇಟ್ ಮಾಡಿರೋ ಡೇಟಾ ವ್ಯೂಸ್ ಅನ್ನೋದು ಬ್ಯಾಕ್ ಎಂಡಲ್ಲಿ ಇರುತ್ತೆ. ಇದಕ್ಕೆ ಒಂದು ಆಟೋಮೇಷನ್ ಸದ್ಯಕ್ಕೆ ಮಾಡಿದ್ದೀನಿ. ನಿಮ್ಮ ಇದರಲ್ಲೂ ಮಾಡಬೇಕು. ನೀವು ಮಾಡಿಲ್ಲ ಅಂದರೆ ಶುರು ಮಾಡಿ, ಮಾಡಿದ್ರೆ ರನ್ ಮಾಡ್ಕೊಳ್ಳಿ. ಆ್ಯಂಡ್ ನೀವುಗಳೆಲ್ಲ ಟೂಲ್ ಯೂಸ್ ಮಾಡ್ತಾ ಇರೋದ್ರಿಂದ, ಎಲ್ಲರೂ ಒಂದೇ ಟೂಲ್ ಇರೋದ್ರಿಂದ ಜಾಸ್ತಿ ಸೆನ್ಸ್ ಕಾಣಿಸ್ತಿದೆ. ಈ ಟೂಲಲ್ಲಿ ನಾನು ಒಬ್ಬನೇ ಇರೋದ್ರಿಂದ ನಂಗೆ ಲೆಕ್ಕ ಈಸಿ ಸಿಗುತ್ತೆ. ಸೊ ರನ್ ಒನ್ಸ್ ಮಾಡ್ತೀನಿ. ಈ ಡೇಟಾಲಿ ಏನು ಬರುತ್ತೆ ಅಂತ ನಾಳೆ ಡಿಸ್ಕಸ್ ಮಾಡ್ತೀನಿ. ಸದ್ಯಕ್ಕೆ ಈಗ ನಿಮಗೆ ಕೆಲಸ ರೀಕ್ಯಾಪ್ ಮಾಡಿಬಿಡ್ತೀನಿ. ದಿನ ಫೈಲ್ನ ಇಂಪೋರ್ಟ್ ಮಾಡಬೇಕು, ರಿಫ್ರೆಶ್ ಮಾಡಬೇಕು, ವೆಲ್ಕಮ್ ಇಮೇಲ್ 1 2 3 ಕಳಿಸಿ. ಮ್ಯಾನ್ಯಲ್ ರಿಫ್ರೆಶ್ ಆದರೆ ಡೇಟ್ ಚೇಂಜ್ ಮಾಡಬಾರ್ದು. ಎರಡನೇದು, ಪ್ರತಿದಿನ ನಾಳೆಯಿಂದ 5 ಜನಕ್ಕೆ, 5 ಜನ ಎಕ್ಸಾಕ್ಟ್ಲಿ 5 ಮೆಂಬರ್ಸ್ಗೆ 5 7 9 ಈ ಥರ ಚೇಂಜ್ ಮಾಡ್ತಾ ಬರ್ಡೇ ಇಮೇಲು ಕಳಿಸ್ಬಿಡಿ. ಬರೀ ಬರ್ತ್ಡೇ ಇಮೇಲ್. ಮ್ಯಾನ್ಯಲ್ ಎಲ್ಲ ಎರಡೂ 4 ಗಂಟೆ ಮುಂಚೆ ಆಗಿರಬೇಕು. 4 ಗಂಟೆ ಮುಂಚೆ ಆಗಿರಬೇಕು ಅಂದ ತಕ್ಷಣ ಡೋಂಟ್, ಅಂದರೆ ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತಾರೆ, ಬೆಳಗ್ಗೆ 8 ಗಂಟೆಗೆ ಕಳಿಸ್ಬಿಡ್ಬೇಡಿ. ಡೂ ಇಟ್ ಆಫ್ಟರ್ 12 ಬಿಫೋರ್ 4. ಸುಮ್ಮನೊಂದು ಎಕ್ಸಾಂಪಲ್ ಹೇಳ್ತಾ ಇರೋದು, ಮ್ಯಾಂಡೇಟರಿ ಇಲ್ಲ. ಬಿಕಾಸ್ ನೀವೆಲ್ಲರೂ ಆಕ್ಯುಪೈಡ್ ಆಗಿರ್ತೀರಾ, ಬೇರೆ ಬೇರೆ ಟೈಮಲ್ಲೇ ಮಾಡಿ, ತೊಂದರೆ ಇಲ್ಲ. ಆದಷ್ಟು ಲೆಟ್ಸ್ ಡೂ ಇಟ್ ಬಿಟ್ವೀನ್ 12 and 4. 3:30ಗೆ ಶುರು ಮಾಡಿ 4 ಗಂಟೆಗೆ ಮುಗಿಸಿದ್ರು ಓಕೆ. ಬಟ್ ಸ್ಟೆಪ್ಸು ಸಿಂಪಲ್. ಇಂಪೋರ್ಟ್, 3 ರಿಫ್ರೆಶ್ ಇಲ್ಲೇ ಮಾಡಬೇಕು ನೀವು. ಯಾಕಂದ್ರೆ ಇಲ್ಲಿ ಒಳಗೋಗಿ ಚೇಂಜ್ ಮಾಡೋದು ಏನೂ ಇಲ್ಲ. ಈಗ ಎಲ್ಲರೂ ರೆಡಿ ಮಾಡಿಬಿಟ್ಟಿದ್ದೀವಿ. ಟುಡೇ -1 ಡೇ, ಟುಡೇ -3 ಡೇ, ಟುಡೇ ರಿಲೇಟಿವ್ ಡೇಟ್ಸ್. ಸೊ ಬರ್ತ್ಡೇಗೂ ಮಾಡಬೇಕಲ್ಲ. ಬರ್ತ್ಡೇಗೆ ಏನು ಮಾಡೋಣ ಅಂದರೆ ಆ್ಯನಿವರ್ಸರಿ ಆಫ್ ಟುಡೇ ಅಂದ್ಬಿಡೋಣ. ನಾವಿಲ್ಲಿ ಮ್ಯಾನ್ಯಲಿ ಸೆಲೆಕ್ಟ್ ಮಾಡೋ ಬದಲು ಆ್ಯನಿವರ್ಸರಿ ಆಫ್ ಟುಡೇ. ಅಕೌಂಟ್ ಟೈಮ್ಸು ಇದನ್ನು ಅಷ್ಟೇ. ಈಗ ತುಂಬ ಚಿಕ್ಕ ಆಟೋಮೇಷನ್ ಇದು. ಇದನ್ನು ರಿಫ್ರೆಶ್ ಮಾಡಿದ್ರೆ ಸಾಕು. ಇದು ಹೆಂಗಿದ್ದು 4 ಜನ ಇದ್ರೆ ಬರ್ತಾರೆ. ಓಕೆನಾ? ಸೊ ಇದಿಷ್ಟು ಇದೆ. ಮರ್ತೋಗ್ಬಿಟ್ರೆ ತಲೆ ಕೆಡಿಸ್ಕೋಬೇಡಿ. ಮರ್ತೋಗ್ತೀರಾ, ವಿಡಿಯೋ ನೋಡಿ. ಏನೇನು ಮರ್ತೋಗ್ತಾ ಇದ್ದೀರಾ ಅದನ್ನು ಆ್ಯಡ್ ಮಾಡ್ತಾ ಹೋಗೋಣ. ಸೊ ನಾನು ಏನೇನೋ ಹೇಳ್ಬಿಟ್ಟಿದ್ದೀನಿ ಇವತ್ತು. ಸ್ವಲ್ಪ ಜಾಸ್ತಿ ಅನಿಸ್ಬೋದು, ತೊಂದರೆ ಇಲ್ಲ. ಅರ್ಥ ಆಗಕ್ಕೆ ಶುರು ಆಗುತ್ತೆ. ಬಿಕಾಸ್ ನೀವು ಮ್ಯಾನ್ಯಲಿ ಮಾಡಿ ಬೇಜಾರಾದಾಗಲೇ ಆಟೋಮೇಷನ್ ಎಷ್ಟು ಚೆನ್ನಾಗಿದೆ ಅಂತ ಅನಿಸೋದು. ಅದು ಅನ್ನಿಸ್ಬೇಕು ಅಂದರೆ ನೀವು ದಿನ ಇಷ್ಟೂ ಕೆಲಸ ಮಾಡಬೇಕು. ಪ್ಲಸ್ ನಾಳೆಯಿಂದ ಟ್ರ್ಯಾಕಿಂಗ್. ಹಿಂದೆ ನೆನ್ನೆ ಹೋಗಿರೋ ಎಷ್ಟು ಜನಕ್ಕೆ ಹೋಯಿತು, ಎಷ್ಟು ಜನಕ್ಕೆ ಹೋಗಿಲ್ಲ, ಎಷ್ಟು ಜನಕ್ಕೆ ಓಪನ್ ಮಾಡೋದು, ಎಷ್ಟು ಜನಕ್ಕೆ ಓಪನ್. ಕ್ಲಿಕ್ ಬಂದರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಕ್ಲಿಕ್ ಈಗಲೇ ಬೇಡ, ಕ್ಲಿಕ್ಕು ಮುಂದೆ ತಗೊಳ್ಳೋಣ. ಸೊ ಇದಿಷ್ಟು ಮಾಡಬೇಕು ನೀವೆಲ್ಲರೂ. ಸೊ ಅಲಾಂಗ್ ವಿತ್ ದಟ್ ಇವತ್ತು ನಾನು ಕ್ಲಾಸ್ ರೂಮಲ್ಲಿ ಯಾರ್ಯಾರು ಇದ್ದೀರೋ ಅವ್ರದ್ದು QA ಮಾಡ್ತೀನಿ. ನಾನೇ QA ಮಾಡ್ತೀನಿ ಆ್ಯಸ್ ಆಫ್ ಟುಡೇ. ಲಾಗಿನ್ ಇಲ್ವಲ್ಲ? ಓಕೆ, ತೊಂದರೆ ಇಲ್ಲ. ಲೆಟ್ ಮೀ ಸ್ಟಾಪ್ ದಿ ಸ್ಕ್ರೀನ್ ಶೇರಿಂಗ್. QA ಮಾಡ್ತೀನಿ ನಾನು. QAನ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಐ ವಿಲ್ ಸ್ಟಾಪ್ ದಿ ಸ್ಕ್ರೀನ್ ಶೇರಿಂಗ್ ಆ್ಯಂಡ್ ವಿಡಿಯೋ.